ಮಕ್ಕಳು ಇವತ್ತಿನ ಕ್ಲಾಸ್ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ನೋಡಿರಿ, ಭಾಳ ಇಂಟ್ರೆಸ್ಟಿಂಗ್ ಕ್ಲಾಸ್. ಇವನ್ ದೊಡ್ಡ ದೊಡ್ಡ ಹುಡುಗರು ಸಹ ಇದನ್ನು ತಪ್ಪು ಮಾಡ್ತಾರೆ. ನೀವು ಇದನ್ನು ಮಾಡೋದು ಕಲಿತೀರಿ ಇವತ್ತು, ಆಯಿತಾ? ಆದರೆ ಒಂದು ಸಣ್ಣ ಕತೆ ಇದೆ ಅದಕ್ಕೆ. ಕಥೆನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಇವತ್ತಿನ ಕ್ಲಾಸ್ ಭಾಳ ಚೆನ್ನಾಗಿ ಮುಗಿದೋಗ್ಬಿಡುತ್ತೆ. ಬೆಳಗಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ? ಬೆಳಗಿನ ತರಗತಿಯಲ್ಲಿ ಸಂಕಲನ ಮತ್ತು ವ್ಯವಕಲನ ಎರಡೂ ಜೊತೆಯಾಗಿ ಬಂದುಬಿಟ್ರೆ ಆ ರೀತಿ ಲೆಕ್ಕಗಳನ್ನು ಹೇಗೆ ಮಾಡ್ಬೇಕಂತ ನೋಡಿದ್ವಿ, ಹೌದಲ್ವಾ? ಪ್ಲಸ್ಸು ಫ್ರೆಂಡ್ಸು, ಮೈನಸ್ ಫ್ರೆಂಡ್ಸು, ಹೌದಾ? ಪ್ಲಸ್ಸು ಮೈನಸ್ಸು, ಡೆಶುಮ್ ನೋಡಿದ್ವಿ ನಾವು. ಕಳೆಯವನ್ನೆಲ್ಲವನ್ನೂ ಕೂಡ್ಕೊಬೇಕು, ಕೂಡೋವನ್ನೆಲ್ಲವನ್ನೂ ಕೂಡ್ಕೊಬೇಕು. ಕೂಡಿದ್ರನ್ನ ಕಳೆದದ್ದನ್ನು ಜೊತೆಗೆ ಮತ್ತೆ ಲೆಕ್ಕ ಮಾಡಿದ್ರೆ ನಮಗೆ ಉತ್ತರ ಸಿಕ್ಬಿಡ್ತಿತ್ತು, ಹೌದಲ್ವಾ? ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ಒಂದೇ ಒಂದು ವಾಕ್ಯ ರೂಪದ ಪ್ರಶ್ನೆಗೂ ಬಂದಿದ್ವಾ ನಾವು? ಎಸ್, ಇಲ್ಲಿದೆ ಅಲ್ವಾ? ಮಹೇಶನ ಕಂಪ್ಯೂಟರ್ ತಾಂತಿದ್ದ. ಹಾಂ, ಈ ಪ್ರಶ್ನೆನೂ ಮಾಡಿದ್ವಿ ನಾವು ಬೆಳಗ್ಗೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ನಾವೀಗ? ಇನ್ನು 2-3 ಪ್ರಶ್ನೆ ಇದೆ. ಅದಾದಮೇಲೆ ನಮಗೆ ಗೊತ್ತಿರದ ಮೌಲ್ಯವನ್ನು ಕಂಡುಹಿಡಿಯುವ ವಿಭಾಗ ಬರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಅದೇ. ಮ್ಯಾಥಮೆಟಿಕ್ಸಲ್ಲಿ ಇದುವರೆಗೂ ನಾವೇನು ನೋಡ್ತಿದ್ವಿ? ಅಂಕೆ ಸಂಖ್ಯೆಗಳನ್ನು ನೋಡ್ತಾಯಿದ್ವಿ, ಅಂಕೆ ಸಂಖ್ಯೆಗಳನ್ನು ಕೂಡಿಸೋದು ಕಳೆಯೋದು ನೋಡ್ತಿದ್ವಿ. ನೆಕ್ಸ್ಟ್ ಏನು ಬರ್ತಾಯಿದೆ ಅಂದರೆ ಇಂಗ್ಲೀಷು ಬರ್ತಾಯಿದೆ ಅದರೊಳಗೆ, ABCDಗಳು ಬರ್ತವೆ, ಆಯಿತಾ? ನೋಡೋಣ. ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಂತ ಹೇಳಿದ್ವಿ. ಹೋದ ವರ್ಷದ ಮಕ್ಕಳಿಗೆಲ್ಲ ಗೊತ್ತಿದೆ, ಈ ವರ್ಷದ ಮಕ್ಕಳಿಗೂ ಗೊತ್ತಾಗುತ್ತೆ. ಮೊದಲು ಇದನ್ನು ಮುಗಿಸ್ಬಿಡೋಣ. ಒಂದೆರಡು ಪ್ರಶ್ನೆಗಳಿದ್ದಾವೆ ನೋಡಿ. ಅಜಯ್ನ ಗೋದಾಮಿಗೆ ಬೆಳಗ್ಗೆ 10,000 kg ಅಕ್ಕಿ ಬಂದಿತ್ತು. ಲಾರಿಯಲ್ಲಿ ಲೋಡ್ ತಂದುಬಿಟ್ಟು ಇಳಿಸ್ಬಿಡ್ತಾರೆ ಗೋದಾಮಲ್ಲಿ, ಸರಿನಾ ಪೃಥ್ವಿ? ನಂತರ ಗೌತಮ್, ಅದಾದಮೇಲೆ ಬೆಳಿಗ್ಗೆ ಬಂತು 10,000 kg. ನಂತರ 15,700 kg ಅಕ್ಕಿ ಬಂದು ಸೇರಿತ್ತು. ಓಕೆ, ಏನಂತದ್ದು ಮಹಾನೇನಿಲ್ಲ ಅದರಲ್ಲಿ. ಬೆಳಗ್ಗೆ ಸ್ವಲ್ಪ ಬಂತು, ಮಧ್ಯಾಹ್ನ ಸ್ವಲ್ಪ ಬಂತು, ಕರೆಕ್ಟ್ ಏನಪ್ಪ ಬಂತು. ಸಂಜೆ ವೇಳೆ 13,500 kg ಅಕ್ಕಿಯನ್ನು ಮತ್ತು ರಾತ್ರಿ 11,350 kg ಅಕ್ಕಿಯನ್ನು ಬೇರೆಡೆಗೆ ಸಾಗಿಸಲಾಯಿತು. ಗೋದಾಮಿಗೆ ಅಕ್ಕಿ ಬಂತು ಅಂದರೆ ಬೇರೆ ಕಡೆ ಕಳಿಸ್ಬೇಕಲ್ವಾ? ಎಲ್ಲಿ ಸಾಗಿಸ್ತಿದ್ದಾರೆ ಅವರು? ಸಂಜೆ ವೇಳೆ ಎಷ್ಟು ಸಾಗಿಸ್ತಿದ್ದಾರೆ? 13,500 kg ಮತ್ತು ರಾತ್ರಿ ವೇಳೆ 11,350 kg ಅಕ್ಕಿಯನ್ನು ಬೇರೆಡೆಗೆ ಸಾಗಿಸಲಾಯಿತು. ಹಾಗಾದರೆ ಅಜಯ್ನ ಗೋದಾಮಿನಲ್ಲಿರುವ ಅಕ್ಕಿಯ ಪ್ರಮಾಣವೆಷ್ಟು? ಎಷ್ಟು ಅಕ್ಕಿ ಉಳಿದಿದೆ ಗೋದಾಮಿನಲ್ಲೀಗ ಅಂತ ಕೇಳಿದ್ದಾರೆ. ಲೆಕ್ಕ ಮಾಡ್ಬೋದಾ ನಾವು? ಬೆಳಿಗ್ಗೆ ಎಷ್ಟು ಬಂತು? ಬಂತು ಅಂದರೆ ಪ್ಲಸ್ ತಾನೇ ಅದು, 10,000 kg, ಕರೆಕ್ಟಾ? ಪ್ಲಸ್ ಬರಿತೀನ ನಾನು ಮೊದಲನೇ ಸಂಖ್ಯೆಗೆ? ರೂಢಿ ಪ್ರಕಾರ ಪ್ಲಸ್ ಅಂತ ಬರಿತೀನ? ಬರೆಯಲ್ಲಮ್ಮ, ಮೊದಲನೇ ಸಂಖ್ಯೆಗೆ ಬರೆಯಲ್ಲ, ನಂತರದ ಸಂಖ್ಯೆಗೆ ಬರಿತೀವಿ. ಒಂದೇ ಒಂದು ಸಂಖ್ಯೆ ಇದ್ರೂ ಬರೆಯೋದಿಲ್ಲ, ಮೊದಲನೇ ಸಂಖ್ಯೆಗೂ ಬರೆಯೋದಿಲ್ಲ. ಬರೆಯದೇ ಇದ್ದರೂ ಸಹ ಅಲ್ಲಿ ಇರುತ್ತೆ ತಾನೇ? ಬರೀದೇ ಇದ್ದರೂ ಸಹ ಅಲ್ಲಿ ಇರುತ್ತದೆ. ಏನಿರುತ್ತೆ? ಪ್ಲಸ್ ಇರುತ್ತೆ, ರೈಟ್? 10,000 kg ಬಂತು. ಮಧ್ಯಾಹ್ನದಷ್ಟೊತ್ತಿಗೆ ಎಷ್ಟು ಬಂತು? ಮತ್ತೆಷ್ಟು ಬಂತು? 15,000 ಬಂತು ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು, ಕೂಡಿಸ್ಬೇಕು ತಾನೆ? ಜಾಸ್ತಿ ಆಯ್ತಲ್ವಾ? 15,700 kg, ರೈಟ್? ಓಕೆ. ಸಂಜೆ ಏನಾಯಿತು? 13,500 kg ಮತ್ತು ರಾತ್ರಿ 11,350 kg ಬೇರೆಡೆಗೆ ಸಾಗಿಸಿದ್ವಿ, ಬೇರೆ ಕಡೆ ಕಳಿಸ್ಬಿಟ್ವಿ, ಗೋದಾಮಿನಿಂದ ಹೊರಗೆ ಕಳಿಸಿದ್ವಿ. ಏನಾಯ್ತಲ್ಲಿ ಹನುಮಂತು? ಮೈನಸ್ ಮಾಡ್ಬೇಕು. ಯಾಕೆ? ಹೊರಗೆ ಹೋತಲ್ಲ ಅದು, ಹೊರಗೆ ಫಸ್ಟ್ ಎಷ್ಟೋಯ್ತು? ಹೊರಗೆ ಎಷ್ಟೋಯ್ತು ಫಸ್ಟ್? 13,500 kg ಫಸ್ಟು, ಮತ್ತು ಮೈನಸ್ 11,350 kg, ಕರೆಕ್ಟಾ? ಓಕೆ, ಈ ಲೆಕ್ಕ ಮಾಡೋಕ್ಕೆ ಬರುತ್ತಾ? ಇನ್ನೊಂದ್ಸರಿ ನೀಟಾಗಿ ಬರಿಲ್ಲ, ಇನ್ನೊಂದ್ಸರಿ ಬರಿತೀನಿ ನೋಡಿ ಮಕ್ಕಳೇ. ಗೋದಾಮಿಗೆ ಎಷ್ಟು ಬಂತು? 10,000. ಗೋದಾಮಿಗೆ ಬಂದದ್ದು 10,000 kg. ಆಮೇಲೆ ಮತ್ತೆಷ್ಟು ಬಂತು? 15,700 kg. ಹೊರಗೆ ಎಷ್ಟಾಯಿತು ಫಸ್ಟು? 13,500 kg ಹೋಯಿತು. ಮತ್ತೆಷ್ಟು ಹೋಯಿತು? 11,350 kg ಹೋಯಿತು. ಈ ಥರ ಲೆಕ್ಕ ಮಾಡೋಕ್ಕೆ ಬರುತ್ತಲ್ವ ನಮಗೆ? ಮಾಡ್ತೀರಾ? ಎಷ್ಟು kg ಅಕ್ಕಿ ಉಳಿದಿದೆ ಗೋದಾಮಿನಲ್ಲಿ ಅಂದರೆ ಏನು ಮಾಡ್ಬೇಕು ನಾವು? ಈ ಲೆಕ್ಕ ಮಾಡಿದ್ರೆ ಸಿಗ್ತದೆ. ಎಷ್ಟು ಬಂತಪ್ಪ? 850 kg ಅಥವಾ 8.5 ಕ್ವಿಂಟಲ್. 850 kg ಏನಂತ ಕರಿಬೋದು ನಾನು? 8.5 ಕ್ವಿಂಟಲ್ ಅನ್ಬೋದಾ? 100 kg 1 ಕ್ವಿಂಟಲ್, 800 kg 8 ಕ್ವಿಂಟಲ್, 50 kg ಅರ್ಧ ಕ್ವಿಂಟಲ್, 8.5 ಕ್ವಿಂಟಲ್, ರೈಟ್? ಸೌಜನ್ಯ ಬಾಯಲ್ಲಿ ಪೆನ್ ಇಡಬಾರ್ದಮ್ಮ. ಇಲ್ಲಿ ನೋಡಿ, ಪ್ಲಸ್ ಎಲ್ಲ ಫ್ರೆಂಡ್ಸು, ಇವರಿಬ್ಬರು ಫ್ರೆಂಡ್ಸ್ ಅಲ್ವಾ? ಹಾಂ,
ಕೂಡಿಸಿದ್ರೆ ಏನಾಗ್ತಾರೆ 10,000 kg ಪ್ಲಸ್ 15,700 kg. ಇವರಿಬ್ಬರೂ ಕೂಡಿಸಿದ್ರೆ ಏನು ಬರುತ್ತೆ 25,700 kg. ಕರೆಕ್ಟಾ? ಹಾಂ, ಇಷ್ಟೇ ಅಲ್ಲ ಉತ್ತರ, ಇನ್ನು ಮುಂದಿದೆ. ಮೈನಸ್ಸು ಫ್ರೆಂಡ್ಸ್ ಅಲ್ವಾ, -13,500 ಇವರು, ಮತ್ತು -11,350 ಇವರು ಸಹ ಫ್ರೆಂಡ್ಸ್ ಇದ್ದಾರೆ ಮಕ್ಕಳೇ. ಇವರೂ ಕೂಡಿಸ್ಬೇಕು ನಾವು, ಹೌದಲ್ವಾ? ಸೊ ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ ನೋಡಿ. ಸುಭಾಷ್ 5 3 8 8 3 1 4 1 1 2 -24,850 kg. ಕರೆಕ್ಟ್ ಇದೆಯಾ? ಈಗ ಇದರಲ್ಲಿ ಇದನ್ನು ಕಳಿಬೇಕಲ್ವ ನಾವು, ಹೌದಲ್ವಾ? 25,000. ಸ್ನೇಹ ಬಂದಿದೆಯಮ್ಮ? ಎಷ್ಟು ಬಂದಿದೆ? ವೆರಿ ಗುಡ್. -24,850 kg ಕಳೆದ್ರೆ ಎಷ್ಟಾಗುತ್ತೆ ನೋಡಿರಿ. ಕೆ ಜಿ 0, 10ರಲ್ಲಿ 5 ಹೋದರೆ 5, 6ರಲ್ಲಿ 8 ಹೋಗಲ್ಲ, 16ರಲ್ಲಿ 8 ಹೋದರೆ 8, 4ರಲ್ಲಿ 4 ಹೋದರೆ 0, 2ರಲ್ಲಿ 2 ಹೋದರೆ 0. 850 kg ಸರಿಯಾದ ಉತ್ತರ. ಮಕ್ಕಳೇ, ಇದನ್ನು ಲೆಕ್ಕ ಮಾಡೋದು ದೊಡ್ಡ ವಿಷಯ ಅಲ್ಲ. ಬುದ್ಧಿ ಕೆಲಸ ಎಲ್ಲಿದೆ ಗೊತ್ತಾ? ಈ ವಾಕ್ಯ ರೂಪದ ಪ್ರಶ್ನೆಯನ್ನು ಈ ಸಂಖ್ಯೆ ರೂಪದ ಮೊದಲನೇ ಲೈನ್ ಇದೆಯಲ್ಲ, ಈ ರೀತಿ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಬುದ್ಧಿಶಕ್ತಿ ಇದೆ, ಬುದ್ಧಿ ಕೆಲಸ ಅದು. ಇದೆಲ್ಲ ಕತೆ ಕೆಲಸ, ಕೂಡೋದು ಕಳೆಯೋದು ಇದೆಲ್ಲ ಕತೆ ಕೆಲಸ, ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಇರೋದು ಮೊದಲನೇ ಲೈನಲ್ಲಿ. ಈ ರೆಡ್ಡಿಂಗ್ ಕಲ್ಲಿದೆ ನೋಡ್ರಿ, ಮೊದಲನೇ ಲೈನು. ಆ ಪ್ರಶ್ನೆಗೆ ತಕ್ಕಾದ ಸರಿಯಾದ ಇದು ಸಂಖ್ಯೆ ರೂಪದಲ್ಲಿ ಬರೆಯೋದು. ಇದ್ರ ಯಾರು ಮಾಡ್ತೀರಿ? ನೀವು ಗೆಲ್ತೀರಿ, ಅವ್ರು ಗೆಲ್ತಾರೆ. ಇದನ್ನು ಯಾರು ಮಾಡ್ತಾರೋ ಅವ್ರು ಗೆಲ್ತಾರೆ. ನೋಡೋಣ ಮುಂದಿನ ಪ್ರಶ್ನೆಗಾದ್ರೂ ಉತ್ತರ ಕೊಡ್ತೀರಾ ನೀವು ಅಂತ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಬರಿತಿದ್ಯಮ್ಮ ಇನ್ನು? ಬರೀರಿ. ಸಾಗರ್ ಆಯ್ತಪ್ಪ, ಗುಡ್. ಡೇಟ್? ಓಕೆ, ಗುಡ್. ಡೇಟ್ ಹಾಕಿದ್ದೀರಾ? ವೆರಿ ಗುಡ್. ಎಲ್ಲರೂ ಡೇಟ್ ಹಾಕಿ ಬರಿಬೇಕು. ನೋಟ್ಸಲ್ಲಿ ಡೇಟ್ ಇರಬೇಕು ಪೃಥ್ವಿ. ಮುಂದಿನ ಪ್ರಶ್ನೆ. ನಾಗರಾಜನು ಕಾರಿನಲ್ಲಿ 350 ಕಿಲೋಮೀಟರ್ ಚಲಿಸಿದನು. 350 ಕಿಲೋಮೀಟರ್ ಕಾರಲ್ಲಿ ಹೋದ. ನಂತರ ಬೈಕ್ನಲ್ಲಿ 60 ಕಿಲೋಮೀಟರ್ ಪ್ರಯಾಣಿಸಿದನು. ಪುನಃ ಕಾರಿನಲ್ಲಿ 112 ಕಿಲೋಮೀಟರ್ ಮತ್ತು ಬೈಕ್ನಲ್ಲಿ 53 ಕಿಲೋಮೀಟರ್ ಪ್ರಯಾಣಿಸಿದನು. ಹಾಗಾದರೆ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಹಾಗಾದರೆ ನಾಗರಾಜನು ಬೈಕಿಗಿಂತ ಕಾರಿನಲ್ಲಿ ಎಷ್ಟು ಹೆಚ್ಚು ದೂರವನ್ನು ಕ್ರಮಿಸಿದನು? ನೋಡೋಣ ಯಾರು ಹೇಳ್ತೀರಾ ಇದಕ್ಕೆ ಉತ್ತರ. ಹಾಗಾದರೆ ನಾಗರಾಜನು ಬೈಕಿಗಿಂತ ಕಾರಿನಲ್ಲಿ ಎಷ್ಟು ಹೆಚ್ಚು ದೂರವನ್ನು ಕ್ರಮಿಸಿದನು? ನಾನ್ನೂರ 462. ನಿಮ್ಮದು 245. ಮತ್ತೆ ಯಾವುದಾದ್ರೂ ಉತ್ತರ ಇದೆಯಾ? ಹೊಸ ಉತ್ತರ? 349. 369. ಕಾಲು ಮುಟ್ಬಾರ್ದು. 349. 369. ಓಕೆ ಸರಿ. ಮಿಕ್ಸ್ಡ್ ಆನ್ಸರ್ಸ್ ಬರ್ತಾ ಇದ್ದಾವೆ. ಏನಮ್ಮ? 245 ಬಂದಿದೆ. ತೊಂದರೆ ಇಲ್ಲ. ನನಗೆ ಗೊತ್ತಿದೆ. ಈಗ ಈ ಬೇರೆ ಬೇರೆ ರೀತಿ ಉತ್ತರ ಬರೋಕ್ಕೆ ಕಾರಣ ಏನು ಗೊತ್ತಾ? ಈ ಪ್ರಶ್ನೆ ಇರೋದು ಒಂದೇ ಪ್ರಶ್ನೆ. ಹಲೋ ಎಲ್ಲರಿಗೂ ಇರೋದು ಒಂದೇ ಪ್ರಶ್ನೆ. ಬರೋ ಉತ್ತರಗಳು ಬೇರೆ ಬೇರೆ ಬರ್ತವೆ. ಯಾಕೆ ಹೇಳಿ? ಯಾಕೆ ಹೇಳ್ರಿ ಉತ್ತರ ಬೇರೆ ಬೇರೆ ಯಾಕೆ ಬರ್ತವೆ? ಕ್ವಶನ್ ಓದ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಬೇರೆ ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡ್ಕೊಳ್ಳೋದನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊತಾರೆ. ಅಲ್ಲಿ ತಪ್ಪಾಗ್ತವೆಲ್ಲ ಅವು ಕೆಲಸ. ನೋಡ್ರಿ ಇಲ್ಲಿ ಏನಂತ ಹೇಳಿದ್ರೆ, ನಾಗರಾಜ ಕಾರಲ್ಲಿ ಹೋಗ್ತಾ ಇದ್ದಾನೆ. 350 ಕಿಲೋಮೀಟ್ರ್ ಕಾರಲ್ಲಿ ಹೋದ. ನಾನು ಕಾರು ಅಂತ ಬರಿತೀನಿ ನೋಡ್ರಿ ಇಲ್ಲಿ. ಕಾರಲ್ಲಿ ಎಷ್ಟು ಕಿಲೋಮೀಟ್ರ್ ಹೋದ? 350 ಕಿಲೋಮೀಟ್ರ್ ಹೋದ. ಮತ್ತೆ ಎದ್ರಲ್ಲಿ ಹೋಗ್ತದಾನ ನಾಗರಾಜು?
ಬೈಕಲ್ಲಿ ಹೋಗ್ತಾ ಇದ್ದಾನೆ. ಬೈಕಲ್ಲಿ ಮತ್ತೆಷ್ಟು ದೂರ ಹೋಗ್ತಾನೆ? 60 ಕಿಲೋಮೀಟ್ರ್. ಕರೆಕ್ಟ್ ಏನಪ್ಪ? ಬೈಕಲ್ಲಿ 60 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. ಮತ್ತೆ ಪುನಃ ಕಾರಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? 112 ಕಿಲೋಮೀಟ್ರು. ಕೂಡಿಸ್ಬೇಕು ತಾನೆ ಇದನ್ನು? ಬೈಕಲ್ಲಿ ಮತ್ತೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ? 53 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. ಕರೆಕ್ಟಾ? ಒಟ್ಟು ಹಾಗಾದ್ರೆ ಕಾರಲ್ಲಿ ಒಟ್ಟು ಎಷ್ಟು ದೂರ ಹೋದಂಗೆ ಆಯಿತು? 462 ಕಿಲೋಮೀಟ್ರು. ಬೈಕಲ್ಲಿ ಎಷ್ಟು ದೂರ ಹೋದಂಗೆ ಆಗುತ್ತೆ? ಮೈನಸ್ ಯಾಕೆ ಮಾಡ್ತೀಯ? ನಾನು ನೋಡ್ತಿರೋದು ಕಾರಲ್ಲಿ ಎಷ್ಟು ದೂರ ಹೋಗಿದ್ದಾನೆ, ಬೈಕಲ್ಲಿ ಎಷ್ಟು ದೂರ ಹೋಗಿದ್ದಾನೆ ಅಂತ. ಆಯಿತಾ? ಈಗ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಕೇಳಿದ್ರೆ ಏನು ಮಾಡ್ಬೇಕು ನಾವು? ಏನು ಮಾಡಬೇಕು? ಕಳಿಬೇಕು. ಯಾರು ಜಾಸ್ತಿ ಇದ್ದಾರೆ? ಕಳಿಯೋದಂದ್ರೆ ಏನು ಮಾಡ್ತೀವಿ? ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳಿತೀವಿ. ಯಾರು ಜಾಸ್ತಿ ಇದ್ದಾರೆ? ಕಾರ್ ತಾನೇ ಜಾಸ್ತಿ ಇರೋದು. ಅದರಲ್ಲಿ ಅದನ್ನು ಕಳೆದ್ರೆ ಎಷ್ಟಾಗುತ್ತೆ ನೋಡ್ರಿ? 462 ಕಿಲೋಮೀಟರ್ ಮೈನಸ್ 113 ಕಿಲೋಮೀಟರ್ ಎಷ್ಟಾಗುತ್ತೆ ನೋಡ್ರಿ ಮಕ್ಕಳೇ? 12ರಲ್ಲಿ 3 ಹೋದರೆ 5ರಲ್ಲಿ 1 ಹೋದರೆ 4ರಲ್ಲಿ 1 ಹೋದರೆ 3. ಅರ್ಥ ಆಯ್ತಾ? ಎಲ್ಲಿ ತಪ್ಪಾಯಿತು? ಸರಿ ಪೃಥ್ವಿ, ಸರಿ, ಒಳ್ಳೆಯದು. ಬಟ್ ಅರ್ಥ ಆಗಿದೆಯಲ್ಲ ಮಕ್ಕಳೆಲ್ಲರಿಗೂ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮುಂದಿನ ಪ್ರಶ್ನೆ ಬನ್ನಿ ನೋಡೋಣ. ಹರ್ಷನು ಬೆಳಗ್ಗೆ ಕ್ರಮವಾಗಿ 20 ಲೀಟರ್ ಮತ್ತು 35 ಲೀಟರ್ ಹಾಲನ್ನು ಸಂಗ್ರಹಿಸಿ, ಹರ್ಷ ಬೆಳಗ್ಗೆ 20 ಲೀಟ್ರು ಮತ್ತು 35 ಲೀಟರ್ ಹಾಲನ್ನು ಸಂಗ್ರಹಿಸಿಬಿಟ್ಟು 19 ಲೀಟರ್ ಮತ್ತು 32 ಲೀಟರ್ ಹಾಲನ್ನು ಮಾರಿದನು. ಹರ್ಷನ ಬಳಿ ಉಳಿದಿರುವ ಹಾಲಿನ ಪ್ರಮಾಣ ಎಷ್ಟು? ಹರ್ಷ ಎಷ್ಟು ಅಂತಾನೆ ಫಸ್ಟು? ಎಷ್ಟು ಸಂಗ್ರಹಿಸ್ತಾನೆ ಹಾಲನ್ನು? 20 ಲೀಟ್ರ್ ಫಸ್ಟು ಸಂಗ್ರಹಿಸಿದ. ಆಮೇಲೆ ಎಷ್ಟು ಸಂಗ್ರಹಿಸ್ತಾನೆ? 35 ಲೀಟ್ರ್ ಸಂಗ್ರಹಿಸಿದ ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಮಾರಿದ್ದನ್ನೇನು ಮಾಡಬೇಕು ನಾವು? ಮಾರಿದ್ದನ್ನೇನು ಮಾಡಬೇಕು? ಮೈನಸ್ ಮಾಡಬೇಕು. ಮಾರಿದ್ದು ಎಷ್ಟಿದೆ? 19 ಲೀಟ್ರ್ ಮಾರ್ತಾ ಇದ್ದಾರೆ. ಮತ್ತೆಷ್ಟು ಮಾರ್ತಾ ಇದ್ದಾರೆ? 32 ಲೀಟ್ರ್ ಮಾರ್ತಾ ಇದ್ದಾರೆ. ಅದನ್ನೆಲ್ಲ ಏನು ಮಾಡಬೇಕು ನಾನು? ಮಾರಿದ್ದನ್ನೆಲ್ಲ ಏನು ಮಾಡಬೇಕು? ಕಳಿಬೇಕು. ಹೌದಾ? ಎಷ್ಟು ಉಳಿತಂದರೆ ಈ ಲೆಕ್ಕ ಮಾಡಿದ್ರೆ ಸಿಗುತ್ತೆ ನಮಗೆ. ಈ ಲೆಕ್ಕ ಮಾಡಿ ಅಭ್ಯಾಸ ಇದೆ ನಮಗೆ. ಬಂತಾ? 4 ಬಂತ್ರಾ? ಓಕೆ. ಪ್ಲಸ್ ಫ್ರೆಂಡ್ಸು ಕರೆಕ್ಟಾ? 20 ಪ್ಲಸ್ 35 55. ಮೈನಸ್ಸು ಫ್ರೆಂಡ್ಸು ಕರೆಕ್ಟ್ರಾ? 9 39. ನಾವೆಲ್ಲಾದರೂ ತಪ್ಪು ಮಾಡಿದ್ದೀವ ಮಕ್ಕಳೇ? ಇದು 32 ಅಲ್ಲ? ಇದು 32 ಅಲ್ವಾ ಮಕ್ಕಳೇ? ರೈಟ್. ಸೊ 11 ದಶಕ 1 41 ಕರೆಕ್ಟಾ? ಇದು 3 2 5 ಆಗುತ್ತೆ. ಓಕೆ 51. ಸೊ ನಾವೇನು ಮಾಡಬೇಕು? ಮೈನಸ್ ಹಾಕಲಿಲ್ಲ ನಾನು. -51 55. ಓಕೆ ನಂದೇ ತಪ್ಪು. 4 0. ಇದಕ್ಕೆ ಈಸಿ ಮೆಥಡ್ ಇತ್ತು, ನೋಡ್ತೀರಾ? ಒಂದು 20 - 19 ಏನಾಗ್ತದೆ? 1 ಇಟ್ಕೊಳ್ರಿ. ಹಂಗೆ 35 32 ಹೋದರೆ 1 3 ಹೀಗೂ ಮಾಡ್ಬೋದು ನೀವು ಮನಸ್ಸಲ್ಲಿ. 20ರಲ್ಲಿ 19 ಕಳೀರಿ, ಎಷ್ಟಾಗತ್ತೆ? 1 ಕರೆಕ್ಟಾ? 35ರಲ್ಲಿ 32 ಕಳೀರಿ, ಎಷ್ಟು ಹೊಡಿತತೆ? 1 + 3 ಎಷ್ಟು? ಹಿಂಗೂ ಮಾಡ್ಬೋದಿತ್ತು. ಆಯಿತಾ? ಮಾಡ್ತಾ ಬರ್ತದೆ. ಮಾಡ್ತಾ ನೀವು ಹೆಚ್ಚು ಲೆಕ್ಕ ಮಾಡಿದಂತೆ ನಿಮಗೆ ಒಳ್ಳೆ ಅನುಭವ ಸಿಗ್ತದೆ. ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಆ ಥರ. ಆಯಿತಾ? ಅಜಯ್ದು ಮತ್ತೆ ಬಂತು ನೋಡಿರಿ ಪ್ರಶ್ನೆ. ಅಜಯ್ ಖಾತೆಯಲ್ಲಿ, ಖಾತೆ ಅಂದರೆ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಬ್ಯಾಂಕ್ ಖಾತೆ ಅಂತೆಲ್ಲ ಕರಿತೀವಿ ಅದಕ್ಕೆ, ರಿಷಿತಾ. ಸೊ ಅಜಯ್ ಖಾತೆಯಲ್ಲಿ 20,000 ರೂಪಾಯಿಗಳಿವೆ. ಅದರಲ್ಲಿ ಖರ್ಚಿಗೆಂದು 18,700 ರೂಪಾಯಿಗಳನ್ನು ಡ್ರಾ ಮಾಡಿದನು. ಪುನಃ 17,600 ರೂಪಾಯಿಗಳನ್ನು ಬ್ಯಾಂಕಿಗೆ ಜಮಾ ಮಾಡಿದನು. ಅಜಯ್ನ ಬ್ಯಾಂಕ್ ಖಾತೆಯಲ್ಲಿರುವ ಉಳಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಮಾಡ್ತೀರಾ? ಅಜಯ್ನ ಬ್ಯಾಂಕ್ ಬಂತಪ್ಪ ನಿನಗೆ ಪೃಥ್ವಿ? ಮಾಡಿರಿ. ಅಜಯ್ ಖಾತೆಯಲ್ಲಿ 20,000 ರೂಪಾಯಿಗಳಿವೆ. ಸರಿನಾ? ಅಜಯ್ ಖಾತೆಯಲ್ಲಿ 20,000 ರೂಪಾಯಿಗಳಿವೆ. 20,000 ರೂಪಾಯಿ ಇದಾವೆ ಅಕೌಂಟಲ್ಲಿ. ಅದರಲ್ಲಿ ಖರ್ಚಿಗೆ ಅಂತ ಬಿಡಿಸಲ್ವಾ ಬ್ಯಾಂಕಲ್ಲಿ ದುಡ್ಡು ನಾವು?
ಅಜಯ್ ಎಷ್ಟು ಬಿಡಿಸ್ತಾನೆ ಖರ್ಚಿಗೆಂದು 18,700 ರೂಪಾಯಿಗಳನ್ನು ಡ್ರಾ ಮಾಡಿದನು. ಡ್ರಾ ಮಾಡಿದಾನಂದರೆ ಬಿಡಿಸಿದ. ಪುನಃ 17,600 ರೂಪಾಯಿಗಳನ್ನು ಬ್ಯಾಂಕಿಗೆ ಜಮಾ ಮಾಡ್ದಂದ್ರೆ ಬ್ಯಾಂಕಿಗೆ ಕಟ್ಟಿದ. ಬ್ಯಾಂಕಿಗೆ ಮತ್ತೆ ದುಡ್ಡು ಹಾಕ್ತಾನೆ. ಅಜಯ್ನ ಬ್ಯಾಂಕ್ ಖಾತೆಯಲ್ಲಿ ಉಳಿದ ಹಣವೆಷ್ಟು? ಎಷ್ಟಪ್ಪ? 18,900. ಚೆಕ್ ಮಾಡೋಣ. ಪೃಥ್ವಿ ಹೇಳಿದ ಆನ್ಸರ್ನ 18,900 ರೂಪಾಯಿ ಇದೆ ಸರ್ ಅಂತ ಚೆಕ್ ಮಾಡೋಣ. 18,900 ರೂಪಾಯಿ ಬೈ ಪೃಥ್ವಿ. ಆತ್ರಿ ಹನುಮಂತ್ ಮಾಡಿರಿ ನೀವು. ಹೇಗೆ ಮಾಡಿದೆ ಪೃಥ್ವಿ? ಬಾಯ ಮಾಡಿದೆ. ಗುಡ್. ಅಲ್ಲ ಬಾಯಲ್ಲಿ ಮಾಡ್ಬೋದು ಇದನ್ನು. ಗುಡ್. ಇರಲಿ ತಗೊಳಪ್ಪ ಹರ್ಷ, ಒಂದ್ಸರಿ ತಪ್ಪಾಗ್ತಾವೆ, ಏನಾಗಲ್ಲ. ಅಜಯ್ ನಾನು ಮಾಡ್ತೀನಿ ನೋಡಿಲ್ಲ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ಕೆ. ಬಂತಪ್ಪ ನಿನಗೆ? ಓಕೆ ನೋಡಿರಿ, ಇಲ್ಲಿ ಅಜಯ್ ಖಾತೆಯಲ್ಲಿ ಗೌತಮ್ ಎಷ್ಟು ಹಾಕ್ತಿದ್ದಾನೆ? 20,000 ರೂಪಾಯಿ ಹಾಕ್ತಾ ಇದ್ದಾನೆ. ಅಲ್ಲ 20,000 ರೂಪಾಯಿ ಇದ್ದಾವೆ, 20,000 ಇದ್ದಾವೆ. ಅದರಲ್ಲಿ 18,700 ರೂಪಾಯಿ ಏನು ಮಾಡ್ತಾ ಇದ್ದಾನೆ? ಖರ್ಚಿಗೆ ತಗೊಂತಿದ್ದಾನೆ ಅಂದರೆ ಮೈನಸ್ ಮಾಡ್ಬೇಕಾ? ಕಳಿಬೇಕಾ? ಖರ್ಚು ಮಾಡ್ತಿದ್ದಾನಲ್ಲ. ಮತ್ತೆ ಪುನಃ ಏನು ಮಾಡ್ತಿದ್ದಾನೆ ಅವನು? ಜಮಾ ಮಾಡ್ತಿದ್ದಾನೆ. ಎಷ್ಟು ಸೇರಿಸ್ತಿದ್ದಾನೆ? 17,600 ಜಮಾ ಮಾಡ್ತದೆ. ಜಮಾ ಮಾಡಿದ್ರೆ ಕೂಡಿಸ್ಬೇಕು ತಾನೆ ನಾವು. ಬ್ಯಾಂಕಿಗೆ ಮತ್ತೆ ಹಾಕ್ತಿದ್ದಾರೆ, ಮತ್ತೆ ಜಾಸ್ತಿ ಆಗ್ತದೆ, ಕೂಡಿಸ್ಬೇಕು ಅದನ್ನು. ಈಗ ಎಷ್ಟು ಉಳಿದಿದೆ ಅಜಯ್ ಖಾತೆಯಲ್ಲಿ ಅಂದರೆ ಲೆಕ್ಕ ಮಾಡಿದ್ರೆ ಸಿಗುತ್ತಾ? ಇಲ್ಲಿ ಪ್ಲಸ್ ಇಬ್ಬರು ಇದ್ದಾರೆ. ಯಾರಿದ್ದಾರೆ? ಎಷ್ಟಾಗುತ್ತೆ 2 ಸೇರಿದ್ರೆ? 37,600. ಕರೆಕ್ಟಾ? ನೇರವಾಗಿ ಮಾಡ್ಬೋದಲ್ವ? 20 + 17 37. 600ಕ್ಕೆ 600 ನೇರವಾಗಿ ಮಾಡ್ಬೋದಾ? ಇಲ್ಲ ಕಷ್ಟ ಆಗ್ತಿದೆಯಾ ಸುಭಾಷ್? ಕಷ್ಟ ಆಗ್ತಿದೆಯಾ? 20,000 + 17,600 ಸುಭಾಷ್. ಇವರಿಬ್ಬರು ಸಾರಿ ಇಲ್ಲ, ಸುಭಾಷ್ಗೂ ಈಸಿ ಆಗುತ್ತೆ ಹೋಗ್ತಾ. ಅವ್ರು ತರಲೆ ಮಾಡೋದು ಬಿಟ್ಟು ಓದೋಕ್ಕೆ ಶುರು ಮಾಡಿದ್ರೆ ಎಲ್ಲವೂ ಈಸಿ ಆಗ್ತಾವೆ. ಹೌದಾ ಸುಭಾಷ್? ಸೌಂಡ್ ಮಾಡಬೇಡಪ್ಪ. ರೈಟ್ ಸುಭಾಷ್. ಸುಭಾಷ್ ಇವೆರಡನ್ನ ಯಾಕೆ ಕೂಡಿಸ್ತಾ ಇದ್ದೀನಿ ನಾನು ಗೊತ್ತಾಯ್ತಾ? ಯಾಕೆ ಇವೆರಡು ನಂಬರ್ ಕೂಡಿಸ್ತಾ ಇದ್ದೀನಿ? ಯಾರು ಹೇಳ್ತೀರಾ? ಯಾಕಮ್ಮ? ಕರೆಕ್ಟ್. ನೀನು ಹಂಗೆ ಹೇಳಿದ್ಕೆ ನೀನು ಫ್ರೆಂಡ್. ಕರೆಕ್ಟ್ ಆನ್ಸರ್. ಇಲ್ಲಿ ಪ್ಲಸ್ ಇದೆಯಲ್ಲಪ್ಪ, ಏನೂ ಇಲ್ಲಾಂದ್ರೆ ಏನಿರುತ್ತಲ್ಲಿ ಪ್ಲಸ್ಸು. ಅದಕ್ಕೇನಿದೆ ಪ್ಲಸ್ ಏನಾಗ್ತವೆ? ಫ್ರೆಂಡ್ಸ್ ಅಂದಮೇಲೆ ಕೂಡಿಸ್ಬೇಕು, ಅದಕ್ಕೆ ಕೂಡಿಸ್ತಾ ಇದ್ದೀನಿ. ಗೊತ್ತಾಗ್ತಿಲ್ಲ? ಹಾಂ. ಸೊ 0ಕ್ಕೆ 0 0ಕ್ಕೆ 0 6ಕ್ಕೆ 6 7ಕ್ಕೆ 7 37,600 ಬಂತೇನಪ್ಪ? ಈ 37,600ರಲ್ಲಿ ನಾನು ಏನನ್ನು ಕಳಿಬೇಕು? 18,700 ಕಳಿಬೇಕು. ಕರೆಕ್ಟಾ ಮಕ್ಕಳೇ? 37,600ನಲ್ಲಿ 18,700 ಕಳಿಬೇಕಾಗುತ್ತೆ. ಕಳಿಯೋಣ. ಏನು ಬರುತ್ತೆ ಮಕ್ಕಳೇ ನಿಮಗೆ? 16ರಲ್ಲಿ 7 ಹೋದರೆ 9, 6ರಲ್ಲಿ 8 ಹೋಗಲ್ಲ, 16ರಲ್ಲಿ 8 ಹೋದರೆ 8, 2ರಲ್ಲಿ 1 ಹೋದರೆ 1, 18,900. ಸೊ ನಮ್ಮ ಪೃಥ್ವಿ ಹೇಳಿದ ಆನ್ಸರ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ವೆರಿ ಗುಡ್, ವೆಲ್ ಡನ್. ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗ್ಬೋದಾ? ಬಾಯಲ್ಲಿ ಪೆನ್ ಇಡಬಾರ್ದು ಪೃಥ್ವಿ. ಪೆನ್ ತಿನ್ನಬಾರ್ದು. ಓಕೆ, ಪ್ರಶ್ನೆ ಓದಲ್ಲ? ಭಾಳ ಈಸಿ ಇದೆ, ಗಮನ ಇಟ್ಟು ಕೇಳಬೇಕು. ಭಾಳ ಸುಲಭ ಇದೆ. ಫುಟ್ಬಾಲ್ ಆಡ್ತಾರೆ ಗೊತ್ತಾ? ಫುಟ್ಬಾಲ್ ಆಟದಲ್ಲಿ 2 ಟೀಮ್ ಇರ್ತಾವೆ. ಒಂದು ಮೊದಲು ಪ್ರಶ್ನೆ ಕೇಳಿಸ್ಕೊಳ್ಳಮ್ಮ ಸಿಂಚನ, ಓಡಬೇಡ. ಫುಟ್ಬಾಲ್ ಆಟದಲ್ಲಿ 2 ಟೀಮ್ ಇರ್ತಾವೆ. 2 ಟೀಮ್ ಆಟ ಆಡ್ತಿರ್ತಾವೆ, ಹೌದಾ? ಫುಟ್ಬಾಲ್ ಪಂದ್ಯವೊಂದರಲ್ಲಿ ಅ ಮತ್ತು ಬ ತಂಡಗಳು ಮೊದಲ ಹಂತದಲ್ಲಿ ಕ್ರಮವಾಗಿ ಯಾವ ಕ್ರಮ? ಅ ಮತ್ತು ಬ ಕ್ರಮವಾಗಿ 5 ಮತ್ತು 6 ಗೋಲ್ ಹೊಡೆದರು. 5 ಮತ್ತು 6 ಗೋಲ್ ಹೊಡೆದರು. ಯಾವ ಕ್ರಮದಲ್ಲಿ? ಅ ಎಷ್ಟು ಹೊಡೆದಿದೆ? 5. ಬ ಎಷ್ಟು ಹೊಡೆದಿದೆ? 6. ಅರ್ಥ ಆಯ್ತಾ? ಕ್ರಮವಾಗಿ ಅಂದರೆ ಅರ್ಥ ಆಗುತ್ತಲ್ವಾ? ಕ್ರಮವಾಗಿ ಅಂದರೆ ಅರ್ಥ ಆಗ್ತದೆ ತಾನೆ? ಒಂದರ ನಂತರ ಒಂದು ಕ್ರಮವಾಗಿ. ಎರಡನೇ ಹಂತದಲ್ಲಿ ಕ್ರಮವಾಗಿ ನೆನಪಿರಲಿ, ಕ್ರಮವಾಗಿ 3 ಮತ್ತು 6 ಗೋಲ್ಗಳನ್ನು ಹೊಡೆದರು. 3 ಯಾರಿಗೆ ಸೇರುತ್ತೆ? 6 ಯಾರಿಗೆ ಸೇರುತ್ತೆ? ಬ ತಂಡಕ್ಕೆ. ಕರೆಕ್ಟಾ? ಓಕೆ.
ಯಾವ ತಂಡ ಹೆಚ್ಚು ಗೋಲ್ಗಳನ್ನು ಹೊಡೆಯಿತು ಮತ್ತು ಎಷ್ಟು ಹೆಚ್ಚು ಗೋಲ್ಗಳನ್ನು ಹೊಡೀತು ಬೇರೆ ತಂಡಕ್ಕಿಂತ? ಬಾಯಲ್ಲೇ ಮಾಡ್ಬೋದಾ? ನಾನು ಹಾಗೆ ಹೇಳ್ತೀನಿ. ಅ ತಂಡ ಇಲ್ಲಿದೆ, ಬ ತಂಡ ಇಲ್ಲಿದೆ, ಸರಿನಾ? ಗೋಲ್ ಹೊಡೆದಿದ್ದಾರೆ, ಹೌದಾ? ಅ ತಂಡ ಫಸ್ಟ್ ಎಷ್ಟು ಹೊಡಿತು? 5. ಬ ತಂಡ 6, ಕರೆಕ್ಟಾ? ಮತ್ತು ಅ ತಂಡ ಸೆಕೆಂಡ್ ರೌಂಡಲ್ಲಿ ಎಷ್ಟು ಹೊಡಿತು? 3. ಬ ತಂಡ ಎಷ್ಟು ಹೊಡಿತು? 6, ಕರೆಕ್ಟ್ರಾ? ಇವೆರಡನ್ನು ಕೂಡ್ಸೋಣ ಮಕ್ಕಳೇ, ಚಲೇ ಕೂಡ್ಸೋಣ. ಚಲೋ, ಒಟ್ಟು ಅ ತಂಡದ ಎಷ್ಟಾಗುತ್ತೆ? 5 3 8 ಗೋಲು. ಬ ತಂಡದ್ದು 12 ಗೋಲ್. ಯಾರು ಜಾಸ್ತಿ ಹೊಡೆದದ್ದು ಗೋಲು? ಬ 12. ಅ ತಂಡಕ್ಕಿಂತ ಎಷ್ಟು ಜಾಸ್ತಿ ಇದೆ? 12ರಾಗ 8 ಕಳೆದ್ರೆ 4. ಅರ್ಥ ಆಯ್ತಾ? ಈಸಿ ಇತ್ತಲ್ಲ ಪ್ರಶ್ನೆ? ಈಸಿ ಇತ್ತಿದು. ಅದು ನೋಡೋಕೆ ನೋಡ್ರಿ ಎಷ್ಟು ಪೆಡಂಭೂತ ಥರ ಇದೆ. ಹಾಂ, ದೊಡ್ಡ ಭೂತ ನೋಡ್ದಂಗೆ ಆಗ್ತದೆ. ಅಪ್ಪ 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 ಅಪ್ಪ, ಬೋರ್ಡ್ ತುಂಬ ಬರೀ ಪ್ರಶ್ನೆನೇ ಐತಲ್ಲ ಸರ್ ಅನ್ಸ್ಬಿಡುತ್ತೆ, ಹೌದಾ? ಅದನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಭಾಳ ಸುಲಭ ಆಗುತ್ತೆ, ಸರಿನಾ? ಓದಿ ಅರ್ಥ ಮಾಡ್ಕೊಬೇಕು ತಾಳ್ಮೆಯಿಂದ. ಭೈರವಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಗೌತಮ್, ಅಜಯ್, ವಿನಯ್, ಓಕೆ. ಮುಂಜಾನೆ ಅಂದ್ರೇನು? ಬೆಳಗ್ಗಿನ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್. ಯಾವುದರ ಮೂಲಮಾನ? ತಾಪಮಾನದ. ಯಾವುದೆಷ್ಟು ಬಿಸಿ ಇದೆ, ಎಷ್ಟು ತಣ್ಣಗಿದೆ, ಅದನ್ನು ಎದರಲ್ಲಿ ಹೇಳ್ಬೋದು ನಾವು? ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳ್ಬೋದು. ಮುರಾರ್ಜಿದೊಂದು ಹೇಳಲ್ಲ ಒಂದು ಪಾಯಿಂಟ್ ನಿಮಗೆ. ಮುರಾರ್ಜಿಯಲ್ಲಿ ಪ್ರತಿ ವರ್ಷ ಬರ್ತದೆ ಇದು ಪ್ರಶ್ನೆ. ಅದೊಂದು ಪ್ರಶ್ನೆ ಹೇಳಲ್ಲ ನಿಮಗೆ, ಏನಪ್ಪ? ವಾಟರ್ ಅಂದರೆ H2O. ನೀರಿನ ಇದನ್ನು ಏನಂತೀವಿ? ಫಾರ್ಮಲ್ ಅಣುಸೂತ್ರ. ನೀರಿನ ಅಣುಸೂತ್ರ H2O. ವೆರಿ ಗುಡ್. ಆ ನೀರಿದೆಯಲ್ಲ, ನೀರು ನೀವು ಪಾತ್ರೆಯಲ್ಲಿಟ್ಟು ಕಾಸ್ತಿರಲ್ಲ, ಕಾಸ್ತಾಗ ಕೊತ್ತ 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 ಅಂತ ಕುದಿಯುತ್ತದೆ, ಹೌದಾ? ಯಾವ ಥರ ಕುದಿಯುತ್ತೆ? ಕೊತ್ತ ಕೊತ್ತ. ಅದರೊಳಗೆ ಯಾವಾಗಾರ ಕೈ ಇಟ್ಟಿದ್ದೀರಾ? ಇಡಕ್ಕೆ ಹೋಗ್ಬೇಡ್ರಿ, ಆಯಿತಾ? ಎಲ್ಲ ಮಾಡಿದ್ದೀರಿ ನೀವು ಸಣ್ಣಳಿದ್ದಾಗ. ಸಣ್ಣಳಿದ್ದಾಗ ಗೊತ್ತಿರಲ್ಲ, ಅದಕ್ಕೆ ಇಟ್ಟಿರ್ತೀರಿ. ಬಟ್ ಇವಾಗ ಇಡ್ತೀರಾ? ಇಡಕ್ಕೆ ಹೋಗ್ಬೇಡ್ರಿ. ಯಾಕೆ ಇಡಕ್ಕೆ ಹೋಗ್ರಿ ಅಂದರೂ ಇಡ್ತೀರಾ ನೀವು? ಯಾಕೆ? ಭಾಳ ಬಿಸಿ ಇರುತ್ತೆ. ಬಟ್ ಅದು ಎಷ್ಟು ಬಿಸಿ ಇದೆ? ಡಿಗ್ರಿ ಸೆಲ್ಸಿಯಸ್ನ ನಾವು ಅಳತೆ ಮಾಡ್ತೀವಿ. ನೀರು ಕುದ್ದು ಆವಿ ಆಗುತ್ತಲ್ಲ, ನೀರು ಕುದ್ದು ಅಲ್ಲೇ ಇರಲ್ಲ, ಅದಷ್ಟು ಏನಾಗುತ್ತೆ? ಒಂಥರ ಹವೆ ಥರ ಆಗಿ ಮೇಲೆ ಹೋಗ್ತಾ ಇರುತ್ತದು. ಅದು ಎಷ್ಟು ಡಿಗ್ರಿ ಇರುತ್ತಂದ್ರೆ ಅವಾಗ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ನೀರು ಕುದೀತಾ ಇರುತ್ತಲ್ಲ, ಅವಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಸರಿನಾ? ಅದೇ ನೀರು ಐಸ್ ಆಗುತ್ತಲ್ಲ, ಆವಾಗ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ತಾಪಮಾನನ 0 ಡಿಗ್ರಿ ತಂದುಬಿಟ್ರೆ, ಫ್ರಿಜ್ ಒಳಗಡೆ 0 ಡಿಗ್ರಿ ತಂದುಬಿಟ್ರೆ ಅದೇ ನೀರಿದ್ದೇನಾಗುತ್ತೆ? ಕಲ್ಲಾಗ್ಬಿಡುತ್ತೆ. ನೋಡಿದ್ರೆ ಐಸ್ ಯಾವಾಗಾದರೂ? ಅಲ್ಲ, ನೀವು ತಿನ್ನೋ ಐಸ್ ಬೇರೆ, ಬರ್ಫ್. ಸೊ ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಹಿಮ ಬೀಳುತ್ತಲ್ಲ. ಹಿಮ ಯಾಕೆ ಬೀಳುತ್ತೆ ಗೊತ್ತಾ? ಅಲ್ಲಿ ಮಳೆ ಬೀಳೋ ಬದಲು ಹಿಮ ಬೀಳುತ್ತೆ. ಯಾಕಂದರೆ ಅಲ್ಲಿ ತಾಪಮಾನ ಕಡಿಮೆ ಆಗುತ್ತಲ್ಲ, ಕಡಿಮೆ ಆದಾಗ ಅಲ್ಲಿ ಬೀಳ್ಬೇಕಾಗಿದ್ದ ನೀರೆಲ್ಲ ಏನಾಗುತ್ತೆ? ಐಸಾಗಿ ಅದು ಜಾಸ್ತಿ ಇದ್ದರೆ ಒಳಗೆ ಹೋಗ್ಬಿಡುತ್ತೆ. ಬರೀ ಕಾಲಲ್ಲ, ನೀನು ಒಳಗೆ ಹೋಗ್ಬಿಡ್ತೀಯ, ಅಷ್ಟೊಂದು ಇತ್ತಂದರೆ, ಆಯಿತಾ? ಅಲ್ಲಿ ಹಿಮಾಚಲ್ ಪ್ರದೇಶ ಆ ಕಡೆ ಹಿಮಾಲಯದ ಸೈಡಲ್ಲೆಲ್ಲ. ಎನಿವೇಸ್, ಸೊ ಹೆಂಗೋ ಮುರಾರ್ಜಿದೊಂದು ವಿಷಯ ಗೊತ್ತಾಯ್ತು ನಿಮಗೆ. ನೀರು ಕುದಿಯುವ ತಾಪಮಾನ ಎಷ್ಟು? ಅಯ್ಯಾ ರೀ, ಎಲ್ಲಪ್ಪ ಯಾವ ಕಾಲದಲ್ಲಿ ಅದಿರಿ ನೀವು? ನಾವು ನೀರಿನ ಅಣುಸೂತ್ರ ಕೇಳ್ತಿಲ್ರಿ. ನೀರಿನ ಕುದಿಯುವ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್, ಆಯಿತಾ? ಸೆಲ್ಸಿಯಸ್ ಅಂತ ಒಬ್ಬ ವಿಜ್ಞಾನಿ ಇದ್ದ, ಅವನು ಹೇಳ್ದ ಡಿಗ್ರಿಯಲ್ಲಿ ಹಿಂಗೆ ಅಳಿಬೋದು ಅಂತ, ಅದಕ್ಕೆ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಿದ್ದೀವಿ ಅದನ್ನು. ಇನ್ನೊಬ್ಬ ವಿಜ್ಞಾನಿ ಬಂದ, ಈ ಡಿಗ್ರಿ ಎಲ್ಲ ಸರಿ ಇಲ್ಲರಿ, ನಾವು ನಮ್ದು ಮಾಡಿರಿ ನೀವು ಅಂತ ಹೇಳ್ತಾನೆ. ಅವನ ಹೆಸರು ಫ್ಯಾರನೈಟ್ ಅಂತ ಇರ್ತದೆ. ಅದಕ್ಕೆ ಆ ತಾಪಮಾನದ ಒಂದು ಏನಿದೆ ಅಳತೆ ಪಟ್ಟಿ, ಅದನ್ನು ಡಿಗ್ರಿ ಫ್ಯಾರನೈಟ್ ಅಂತ ಕರೀತಾರೆ. ಅದು ವಿದೇಶದಲ್ಲೆಲ್ಲ ಮಾಡ್ತಾರೆ, ವಿದೇಶದ ಪದ್ಧತಿ ಅದು. ನಮ್ಮ ಪದ್ಧತಿಯಲ್ಲಿ ಏನು ಮಾಡ್ತೀವಿ? ಡಿಗ್ರಿ ಸೆಲ್ಸಿಯಸ್ ನಾವು ಬಳಸ್ತೀವಿ ಇಂಡಿಯಾದಾಗ. ವಿದೇಶದಲ್ಲಿ ಡಿಗ್ರಿ ಫ್ಯಾರನೈಟ್ ಮಾಡ್ತೀವಿ. ಡಿಗ್ರಿ ಸೆಲ್ಸಿಯಸ್ಸಿಂದ ಡಿಗ್ರಿ ಫ್ಯಾರನೈಟಿಗೆ, ಡಿಗ್ರಿ ಫ್ಯಾರನೈಟಿಂದ ಡಿಗ್ರಿ ಸೆಲ್ಸಿಯಸ್ಸಿಗೆ ಅದನ್ನು ಪರಿವರ್ತನೆ ಮಾಡೋಕ್ಕೂ ಒಂದು ಸೂತ್ರ ಇದೆ. ಅದನ್ನು ಆಮೇಲೆ ಸೈನಿಕ್ ಎಕ್ಸಾಮಿಗೆ ಓದ್ಬೇಕಾದ್ರೆ ಓದೋಣ. ಎನಿವೇಸ್, ಈಗ ಬೇಡ ಅದ್ರ ಚರ್ಚೆ. ಬಟ್ ನಾವು ಈಗ ಓದಿದ್ದು, ನಾವೀಗ ಡಿಸ್ಕಸ್ ಮಾಡಿದ್ದು ಎರಡೇ ವಿಷಯ. ನೀರಿನ ಕುದಿಯುವ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್, ನೀರು ಮಂಜುಗಡ್ಡೆ ಆಗುವ ತಾಪಮಾನ
ಹಾಗಾದರೆ ನಮಗೆ ವಾತಾವರಣದಲ್ಲಿ ಎಷ್ಟು ತಾಪಮಾನ ಇದ್ದರೆ ಚೆನ್ನಾಗಿ? ನಮಗೆ 100 ಡಿಗ್ರಿ ಇರಬೇಕಾ? ಮೊನ್ನೆ ಬಿಸಿಲು ಭಾಳ ಆಗಿತ್ತಲ್ಲ, ಮೊನ್ನೆ ಬೇಸಿಗೆಲಿ ಬಿಸಿಲು ಭಾಳ ಆಗಿತ್ತಲ್ಲ, ಎಷ್ಟು ಡಿಗ್ರಿ ಹೋಗಿತ್ತು ಅಂತ ಗೊತ್ತಾ? 44 ಡಿಗ್ರಿ ತನಕ ಹೋಗಿದೆ ಅಂತ ಹೇಳಿದ್ದಾರೆ. 46 ಇದು ಹೊಸ ವಿಷಯ, ನನಗೆ ಗೊತ್ತಿಲ್ಲ. ಪೇಪರಲ್ಲಿ ನಾನು ನೋಡಿದ್ದು 44 ಡಿಗ್ರಿ ತನಕ ಹೋಗಿದೆ ಅಂತ ಹೇಳಿದ್ದಾರೆ. 44 ಡಿಗ್ರಿಗೆ ರೋಡ್ ಮೇಲೆ ನೀವೇನಾದರೂ ಒಂದು ಮೊಟ್ಟೆ ಹೊಡೆದು ಹಾಕ್ಬಿಟ್ರೆ ಆಮ್ಲೆಟ್ ಆಗುತ್ತೆ. ಅಷ್ಟು ಬಿಸಿಲಿರುತ್ತೆ, ಅಷ್ಟು ಬಿಸಿ ಇರುತ್ತೆ, ಆಯಿತಾ? ಅಷ್ಟು ಬಿಸಿ ಇರುತ್ತೆ. ನಮಗೆ ಚೆನ್ನಾಗೇ ಇರಬೇಕಂದ್ರೆ 27 ಡಿಗ್ರಿ ಇರಬೇಕು. ಎಷ್ಟು ಡಿಗ್ರಿ? 27 ಡಿಗ್ರಿ ಇತ್ತಂದ್ರೆ ನಾವು ಆರಾಮಿದ್ದೀವಂತ. ನಮಗೆ 36-40 ಡಿಗ್ರಿ ನಮ್ಮ ಬಾಡಿ ಟೆಂಪ್ರೇಚರ್ ಏನಾರು ಇತ್ತಪ್ಪ ಅಂದರೆ ಜ್ವರ ಭಾಳ ಆಗಿದೆ ಅಂತ ಅರ್ಥ. ಜ್ವರ ಬಂದಾಗಲೂ ಬಾಯಲ್ಲಿ ಒಂದು ಇಡ್ತಾರೆ ಒಂದು ಇದನ್ನು ಥರ್ಮೋಮೀಟ್ರು, ಆಯಿತಾ? ಬಾಯಲ್ಲಿ ಇಡ್ತಾರೆ, ಅವಾಗ ಅದು ತೋರಿಸುತ್ತೆ ಎಷ್ಟು ಬಿಸಿ ಇದ್ದೀರಾ, ನಿಮ್ಮ ಬಾಡಿ ಎಷ್ಟು ಬಿಸಿ ಐತೆ ಅಂತ ತೋರಿಸ್ತಾರೆ. ಇವಾಗೆಲ್ಲ ಥರ್ಮೋಮೀಟ್ರಿಗಿಂತ ಥರ್ಮಲ್ ಗನ್ ಬಂದಿದ್ದಾವೆ ಹಿಂಗೆ ಥರ್ಮಲ್ ಸ್ಕ್ಯಾನರ್ಸ್ ಬಂದಿದ್ದು ಹಿಂಗೆ ಇಡ್ತಾರೆ. ಕೋವಿಡ್ ಟೈಮಲ್ಲಿ ನೋಡಿದ್ದೀರಿ, ಕೊರೋನಾ ಟೈಮಲ್ಲೆಲ್ಲ ನೋಡಿದ್ದೀರಿ, ದೂರದಿಂದ ಹಿಂಗೆ ಇಟ್ಟು ನೋಡ್ತಿದ್ರು ಅವ್ರು, ನೀವು ಎಷ್ಟು ಬಿಸಿ ಇದ್ದೀರಿ ನೀವು ಅಂತ. ನೀವು ಜ್ವರ ಬಂದಿದೆ ಅಂದರೆ ಭಾಳ ಬಿಸಿ, ತಾಪಮಾನ ಜಾಸ್ತಿ ಆಗಿರುತ್ತೆ, ಅದನ್ನ ಹಿಂಗೆ ಹಿಡ್ಕೊಂಡು ದೂರದಿಂದನೇ ಚೆಕ್ ಮಾಡ್ಬೋದು. ಆ ಥರನೂ ಬಂದಿದ್ದಾವೆ ಇವಾಗೆಲ್ಲ ಮೆಷಿನ್ಗಳು, ರೈಟ್? ಎನಿವೇಸ್ ಮಕ್ಕಳೇ, ಇನ್ನೊಂದು ವಿಷಯ, 44 ಡಿಗ್ರಿಗೆ ತಡೆಯೋಕ್ಕಾಗಲ್ಲ, ಅಷ್ಟು ಬಿಸಿಲು. ಸೂರ್ಯನ ಮೇಲ್ಮೈ ಎಷ್ಟು ಬಿಸಿಲಿರ್ತದೆ, ಎಷ್ಟು ಬಿಸಿ ಇರ್ತದೆ ಗೊತ್ತಾ? 3000 ಡಿಗ್ರಿ ಸೆಲ್ಸಿಯಸ್. ಒಳಗೆ ಹೋದಂಗೆ ಇನ್ನೂ ಜಾಸ್ತಿ ಆಗುತ್ತಲ್ಲ, 10,000 20,000 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ ತಾಪಮಾನ. ಬೆಂಕಿಯ ಉಂಡೆ. ಒಂದಿನ ನೋಡೋಣ ಸೂರ್ಯ ಹೆಂಗಿರ್ತಾನಂತ, ಅದೊಂದು ಡಿಸ್ಕವರಿ ಚಾನಲ್ ಒಂದು ವಿಡಿಯೋ ಇದೆ, ಅದನ್ನು ನೋಡೋಣ. ಬಟ್ ಜಸ್ಟ್ ಇಮ್ಯಾಜಿನ್, ಎಷ್ಟು ಬಿಸಿ ಇರಬಾರ್ದಲ್ಲಿ, ಹೌದಿಲ್ಲ? ಕಲ್ಪನೆ ಮಾಡ್ಕೊಳಕ್ಕಾಗುತ್ತಾ? ಹತ್ರನೇ ಹೋಗೋಕ್ಕಾಗಲ್ಲ, ದೂರದಿಂದನೇ ಸುಟ್ಟಾಕ್ಬಿಡುತ್ತದು, ಅಷ್ಟು ಬಿಸಿ ಇದೆ. ಸೂರ್ಯನಿಗೆ ಭಾಳ ಹತ್ತಿರವಾದ ಗ್ರಹ ಯಾವುದು? ಬುಧ ಗ್ರಹ. ಬುಧ ಗ್ರಹ ಫುಲ್ ಯಾವಾಗಲೂ ಸುಡ್ತಾ ಇರ್ತದೆ, ಸುಟ್ಟು ಅದು ಯಾವಾಗಲೂ ಕೆಂಪಗಿರ್ತದೆ ಅದು ಬುಧ ಗ್ರಹ ನೋಡಿದ್ರೆ. ಎನಿವೇಸ್ ಹೋಗೋಣ. ಇಲ್ಲೊಂದು ಪ್ರಶ್ನೆ ಇದೆ. ಇದು ಎಲ್ಲ ಶುರುವಾಗಿದೆ ಎಲ್ಲಿಂದ ಚರ್ಚೆ? ಡಿಗ್ರಿ ಸೆಲ್ಸಿಯಸ್ನಿಂದ. ಎನಿವೇಸ್ ಡಿಗ್ರಿ ಸೆಲ್ಸಿಯಸ್ ಅರ್ಥ ಆಯ್ತಾ? ಎಷ್ಟು ಬಿಸಿ ಇದೆ, ಎಷ್ಟು ತಣ್ಣಗಿದೆ, ಅದನ್ನು ನೋಡಿ ನಾವು ಹೇಳ್ಬೋದು, ಸರಿನಾ? ಮುಂಜಾನೆಯ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ನಿಂದ 24 ಡಿಗ್ರಿ ಸೆಲ್ಸಿಯಸ್ ಆಯಿತು. ಬೆಳಗ್ಗೆ ತಾಪಮಾನ ವಾತಾವರಣ ಎಷ್ಟು ಬಿಸಿ ಇರ್ತದಲ್ಲ ಅದೆಷ್ಟಿತ್ತು? 18 ಡಿಗ್ರಿಯಿಂದ ಏನಾಯಿತು? 24 ಡಿಗ್ರಿ ಆಯಿತು. ಅರ್ಥ ಆಯ್ತಾ ನಿಮಗೆ? ಬೆಳಗಿನ ಜಾವ ಸ್ವಲ್ಪ ತಣ್ಣಗಿರ್ತದಲ್ವ, ಮಧ್ಯಾಹ್ನ ಆಗ್ತಾ ಏನಾಗುತ್ತೆ? ಬಿಸಿಲು ಜಾಸ್ತಿ ಆಗುತ್ತೆ, ತಾಪಮಾನ ಜಾಸ್ತಿ ಆಗುತ್ತೆ, ಸೆಕೆ ಜಾಸ್ತಿ ಆಗುತ್ತೆ, ಡಿಗ್ರಿ ಸೆಲ್ಸಿಯಸ್ಸು ಸಹ ಜಾಸ್ತಿ ಆಗುತ್ತೆ. 18 ಇದ್ದದ್ದು ಎಷ್ಟಾಯಿತು? 24 ಡಿಗ್ರಿ ಸೆಲ್ಸಿಯಸ್ ಆಯಿತು. ಮಧ್ಯಾಹ್ನದ ತಾಪಮಾನ 25 ಡಿಗ್ರಿ ಸೆಲ್ಸಿಯಸ್ನಿಂದ 28 ಡಿಗ್ರಿ ಸೆಲ್ಸಿಯಸ್ ಆಯಿತು. ತಾಪಮಾನದಲ್ಲಾದ ಒಟ್ಟು ವ್ಯತ್ಯಾಸವೆಷ್ಟು? ಒಟ್ಟು ವ್ಯತ್ಯಾಸ ಎಷ್ಟು? ಇಲ್ಲೆಷ್ಟು ವ್ಯತ್ಯಾಸ ಆಗಿದೆ? 18ರಿಂದ 24 ಆಯ್ತು ಅಂತ ಎಷ್ಟು ವ್ಯತ್ಯಾಸ ಆಯಿತು? 24ರಲ್ಲಿ 18 ಕಳೆಯೋಣ, ಎಷ್ಟು ವ್ಯತ್ಯಾಸ ಆಯಿತು ಒಟ್ಟಾರೆ ಮಕ್ಕಳೇ? 6. ಕರೆಕ್ಟ್ ಇಲ್ಲ? 6 ಡಿಗ್ರಿ ವ್ಯತ್ಯಾಸ ಆಗಿದೆ. ಮತ್ತು ಮಧ್ಯಾಹ್ನ 25ರಿಂದ 28 ಡಿಗ್ರಿ ಆಗಿದೆ ಅಂತೆ. 28ರಲ್ಲಿ 25 ತೆಗಿಯೋಣ, ಎಷ್ಟು ಡಿಗ್ರಿ ವ್ಯತ್ಯಾಸ ಆಯಿತು? 3 ಡಿಗ್ರಿ ವ್ಯತ್ಯಾಸ ಆಗಿದೆ. ಒಟ್ಟು ಎಷ್ಟು ವ್ಯತ್ಯಾಸ ಆಯಿತು? ಈ ವ್ಯತ್ಯಾಸ ಪ್ಲಸ್ ಈ ವ್ಯತ್ಯಾಸ ಎಷ್ಟು ವ್ಯತ್ಯಾಸ ಆಯಿತು? 9 ಡಿಗ್ರಿ ವ್ಯತ್ಯಾಸ ಆಗಿದೆ. ಇಷ್ಟೇ ಲೆಕ್ಕ. ಒಟ್ಟು ಎಷ್ಟು ವ್ಯತ್ಯಾಸ ಆಗಿದೆ? 9 ಡಿಗ್ರಿ ವ್ಯತ್ಯಾಸ ಆಗಿದೆ, ಹೌದಲ್ವಾ? ಹಾಂ, ಏನನ್ನು ಬಂತು? ಮಾಡಿದೆಯಾ? ಓಕೆ, ಸರಿ. ಇಷ್ಟೇ ಇದ್ದದ್ದು ಲೆಕ್ಕ ಇದು. ಇದನ್ನು ಇನ್ನೊಂದು ಯಾವ ರೀತಿ ಬರಿಬೋದಿತ್ತು ನಾವು? ಇನ್ನೊಂದು ಯಾವ ರೀತಿ ಬರಿಬೋದಿತ್ತು ಅದನ್ನು? 18ರಿಂದ 24 ಡಿಗ್ರಿ ಆಯಿತು. 24ರಲ್ಲಿ 18 ತೆಗಿತೀನಿ, ಇದೇ ತಾನೇ ಮೊದಲ ವ್ಯತ್ಯಾಸ. ಇದಕ್ಕೆ ನಾನು ಮತ್ತು ಇನ್ನೊಂದು ವ್ಯತ್ಯಾಸ ಏನಿದೆ? 28 ಡಿಗ್ರಿಲಿ 25 ಡಿಗ್ರಿ ತೆಗಿತೀನಿ, ಇದು ಎರಡನೇ ವ್ಯತ್ಯಾಸ. ಕರೆಕ್ಟಾ? ಒಟ್ಟು ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ಎರಡು ವ್ಯತ್ಯಾಸನ ಕೂಡಿಸ್ಬೇಕು. ಅಷ್ಟೇ ಉತ್ತರ ಬರುತ್ತೆ ನೋಡ್ರಿ. 24ರಲ್ಲಿ 18 ಹೋದರೆ 6, ಪ್ಲಸ್ 28ರಲ್ಲಿ 5 ಹೋದರೆ 3, 6 + 3 ಅದೇ ಉತ್ತರ ಬಂತು, ಹೌದಲ್ವಾ? ಈಸಿ ಇತ್ತಿದು, ರೈಟ್? ಅರ್ಥ ಆಯ್ತಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ. ಅಂತ ನೋಡಬೇಡ್ರಿ, ಈಸಿ ಇದೆ, ಕೇಳಿಸ್ಕೊಳ್ರಿ. ಈಸಿ ಇದೆ. ರಸಪ್ರಶ್ನೆ ಸ್ಪರ್ಧೆ. ರಸಪ್ರಶ್ನೆ ಅಂದರೆ ಏನಪ್ಪ? ಹಾಂ, ಅದು ಜಾವ್ಲಿನ್ ಥ್ರೋ ಅದು. ರಸಪ್ರಶ್ನೆ ಅಂದರೆ ಕ್ವಿಜ್ ಅಂತ ನೋಡಿದ್ರೆ ಕ್ವಿಜ್ ಥರ ಇದು, ಆಯಿತಾ?
ಇಲ್ಲ 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 ಅದಲ್ಲ ಇದು ಕ್ವಿಝ್ ತಂಡಗಳಿರ್ತವೆ, ಪ್ರಶ್ನೆ ಕೇಳ್ತಾರೆ, ಸರಿಯಾದ ಉತ್ತರ ಹೇಳಿದ್ರೆ ಪಾಯಿಂಟ್ ಸಿಗ್ತಾವೆ ಆ ಥರ. ಹಾಂ. ಸೊ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಅ ಮತ್ತು ಬ ತಂಡಗಳು, ಅ ಮತ್ತು ಬ ಟೀಮ್ ಇದ್ದಾವೆ. ಅ ಮತ್ತು ಬ ತಂಡಗಳು ಶ್ರೇಯಾ ಮೊದಲ ಸುತ್ತಿನಲ್ಲಿ ಕ್ರಮವಾಗಿ 20 ಮತ್ತು 27 ಅಂಕಗಳನ್ನು ಗಳಿಸಿದರು. ಈ ಫುಟ್ಬಾಲ್ ಮ್ಯಾಚ್ ಇದ್ದಂಗೆ ಇದೆಯಲ್ಲ ಇದು. ಅ ಮತ್ತು ಬ ತಂಡ, ಅ ತಂಡ ಎಷ್ಟು ಮಾಡ್ತಪ್ಪ? ಅ ತಂಡ 20 ಅಂಕಗಳು. ಎಷ್ಟು ಅಂಕಗಳು? 20. ಬ ತಂಡ 27 ಮೊದಲ ಸುತ್ತಲ್ಲಿ. ಎರಡನೇ ಸುತ್ತಲ್ಲಿ ಕ್ರಮವಾಗಿ ಅ ಮತ್ತು ಬ ತಂಡ ಕ್ರಮವಾಗಿ 23 ಮತ್ತು 17 ಅಂಕಗಳನ್ನು ಗಳಿಸಿದರು. 23 ಮತ್ತು 17 ಕ್ರಮವಾಗಿ. ಕರೆಕ್ಟ್ ಆಯ್ತಾ? ಹಾಗಾದರೆ ಯಾವ ತಂಡ ಗೆಲುವು ಸಾಧಿಸಿತು ಮತ್ತು ಸೋತ ತಂಡಕ್ಕಿಂತ ಎಷ್ಟು ಹೆಚ್ಚು ಅಂಕಗಳನ್ನು ಪಡೆಯಿತು? ನೋಡೋಣ. ಯಾರು ಗೆದ್ದಿದ್ದಾರೆ? 43, ಇದು 44. ಯಾರು ಗೆದ್ದಿದ್ದು? ಬ ತಂಡ ಗೆಲ್ತು. ಎಷ್ಟು ಅಂಕ ಜಾಸ್ತಿ ಮಾಡಿದೆ? ಕ್ಲಿಯರ್? ಈಸಿ ಇತ್ತಿದು ಪ್ರಶ್ನೆ. ನೋಡಿ ಎದುರುಬೇಡಿ ಮಕ್ಕಳೇ, ಈಸಿ ಇರುತ್ತೆ, ಓದಿ ತಿಳ್ಕೊಳ್ರಿ, ಬಂದೇ ಬರುತ್ತೆ ನಿಮಗೆ ಮಾಡಲಿಕ್ಕೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗಿ. ಏನಪ್ಪ ಬಂತ? ಗುಡ್, ವೆರಿ ಗುಡ್. ಇದು ಹೋದ ವರ್ಷ ನಡೆದಂಥ ಘಟನೆ. ಹೋದ ವರ್ಷ ಈ ಒಂದು ತರಗತಿ ತಗೊಬೇಕಾದ್ರೆ ಟೈಟಾನಿಕ್ ಹಡಗು ಅಂತ ಒಂದಿತ್ತು, ಅದು ಮುಳುಗಿತ್ತು. ಆ ಸಮಯದಲ್ಲಿ ಆ ಮುಳುಗಿರೋ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ನೋಡಬೇಕು ಅಂತ ಟೂರಿಸ್ಟ್ಗಳು ಒಂದು ಜಲಾಂತರ್ಗಾಮಿ ಒಳಗಡೆ ಹೋಗ್ತಾರೆ, ಅದನ್ನು ನೋಡಬೇಕು ಅಂತ. ದುರ್ದೈವ ವಶ ಅವರ ಜಲಾಂತರ್ಗಾಮಿ ಒಳಗೆ ಹೋಗಿತ್ತಲ್ಲ, ಆ ಸಾಗರದ ಒತ್ತಡಕ್ಕೆ, ಸಮುದ್ರದ ಒತ್ತಡಕ್ಕೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಎಲ್ಲರೂ. ಅದೊಂದು ವಿಸ್ಫೋಟ ಆಗಲ್ಲ, ಅದು ಒಳ ಸ್ಫೋಟ. ಅದು ವಿಸ್ಫೋಟ ಅನ್ನೋದಕ್ಕಿಂತ ಒಳ ಸ್ಫೋಟ ಅನ್ಬೋದು, ಅದಕ್ಕೆ ಸರಿಯಾದ ಅರ್ಥ ಗೊತ್ತಿಲ್ಲ. ಎಕ್ಸ್ಪ್ಲೋಷನ್ ಅಂದರೆ ವಿಸ್ಫೋಟ. ಈ ಪೇಪರ್ ಮುದುರ್ಕೊಂಬಿಡುತ್ತಲ್ಲ, ಆ ಥರ ಮುದುರ್ಕೊಂಬಿಡುತ್ತೆ ಒಳಗಿದ್ದಾಗ ನೀರಿನ ಒತ್ತಡಕ್ಕೆ. ಅದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಕನ್ನಡ ಪದ, ಬಟ್ ಇಂಗ್ಲೀಷಲ್ಲಿ ಅದಕ್ಕೆ ಇಂಪ್ಲೋಷನ್ ಅಂತಾರೆ. ಇಂಪ್ಲೋಷನ್. ನೋಡೋಣ, ಇದು ಕನ್ನಡ ಪದ ಹುಡ್ಕೋಣ. ಇದು ಆ ಸಮಯದಲ್ಲಿ ಬಂದಂಥ ಪ್ರಶ್ನೆ. ಎನಿವೇಸ್ ಮಾಡೋಣ. ಟೈಟಾನಿಕ್ ಹಡಗು ಅಟ್ಲಾಂಟಿಕ್ ಸಾಗರದಲ್ಲಿ 4000 ಮೀಟರ್ನಷ್ಟು ಆಳವಾಗಿದೆ. ಅಲ್ಲಿಗೆ ಹೋಗಲು ಜಲಾಂತರ್ಗಾಮಿಯು ಮೊದಲು 2300 ಮೀಟರ್, ನಂತರ 1550 ಮೀಟರ್ ಆಳಕ್ಕೆ ತನ್ನ ಪ್ರಯಾಣ ಮಾಡಿತ್ತು. ಮುಳುಗಿರುವ ಟೈಟಾನಿಕ್ ಹಡಗನ್ನು ತಲುಪಲು ಇನ್ನೂ ಎಷ್ಟು ಆಳಕ್ಕೆ ಜಲಾಂತರ್ಗಾಮಿ ಇಳಿಯಬೇಕಿದೆ? ಇನ್ನೂ ಎಷ್ಟು ಆಳ ಹೋಗ್ಬೇಕದು? ಇನ್ನೊಂದ್ಸರಿ ಓದ್ಲಾ? ಜಲಾಂತರ್ಗಾಮಿ ಅಂದರೆ ನೀರೊಳಗೆ ಹೋಗೋ ಹಡಗಿದ್ದಂಗೆ ಅದು, ಆಯಿತಾ? ಜಲಾಂತರ್ಗಾಮಿ, ಜಲದ ಅಂತರದಲ್ಲಿ ಹೋಗುವ ಗಾಮಿ. ಟೈಟಾನಿಕ್ ಹಡಗು ಟೈಟಾನಿಕ್ ಹಡಗು ಅಟ್ಲಾಂಟಿಕ್ ಸಾಗರದಲ್ಲಿ 4000 ಮೀಟರ್ನಷ್ಟು ಆಳದಲ್ಲಿದೆ. ಅಷ್ಟು ಆಳದಲ್ಲಿದೆ. ಅಲ್ಲಿಗೆ ಹೋಗಲು ಜಲಾಂತರ್ಗಾಮಿಯು ಮೊದಲು 2300 ಮೀಟರ್, ನಂತರ 1250 ಮೀಟರ್ ಆಳಕ್ಕೆ ತನ್ನ ಪ್ರಯಾಣ ಮಾಡಿತು. ಮುಳುಗಿರುವ ಟೈಟಾನಿಕ್ ಹಡಗನ್ನು ತಲುಪಲು ಇನ್ನೂ ಎಷ್ಟು ಆಳಕ್ಕೆ ಜಲಾಂತರ್ಗಾಮಿ ಇಳಿಯಬೇಕು? ಇನ್ನೂ ಎಷ್ಟು ಇಳಿಬೇಕು? ಎಷ್ಟಪ್ಪ? ನೀನೆಷ್ಟು ಹೇಳಿದಪ್ಪ? ಕೊಟ್ಟು 400 ಬಾಯಲ್ಲೇ ಮಾಡ್ಬೋದಲ್ವಾ? ಒಟ್ಟು ಎಷ್ಟು ಆಳ ಇದೆ? 4000 ಮೀಟರ್. ಕರೆಕ್ಟಾ? ಮೊದಲು ಎಷ್ಟು ಇಳಿದಿದೆ? 2300 ಮೀಟರ್ ಇಳಿದಿದೆ ಅಂದರೆ ಅದು ಆಲ್ರೆಡಿ ಅಷ್ಟು ಜಾಗ ಮುಂದಕ್ಕೆ ಹೋಗಿದೆ, ಮೈನಸ್ ಮಾಡ್ಬೇಕಾದ್ರೆ. ಇನ್ನು ಮತ್ತೆ ಎಷ್ಟು ಇಳಿದಿದೆ? 1250 ಮೀಟರ್. ಅದು ಸಹ ಏನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕು. ಇನ್ನು ಎಷ್ಟು ಉಳಿದಿದೆ ಅಂತ ನೋಡಿದ್ರೆ, ಅಂದರೆ ನಾವೇನು ಮಾಡಬೇಕು? ಈ ಲೆಕ್ಕ ಮಾಡಿದ್ರೆ ಸಿಗುತ್ತದು. ಏನಂದೇಮ್ಮ? ಎಲ್ಲಿ ನಡೆದಿದೆ? ಅಟ್ಲಾಂಟಿಕ್ ಸಾಗರದಲ್ಲಿ. ಅಲ್ಲಿ ಸಮುದ್ರದಲ್ಲಿ ಊರ ಹೆಸರಿರ್ತವೆ ನಮ್ಮ. ಹಾಂ, ಇರ್ಬೋದು ಒಂದು 14-15 ಸಾವಿರ, ಅಲ್ಲ 20,000. ಅಟ್ಲಾಂಟಿಕ್ ಸಾಗರ ಎಲ್ಲಿ ಬರುತ್ತೆ ಗೊತ್ತಾ? ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಮತ್ತು ಯುರೋಪ್ ಮತ್ತು ಆಫ್ರಿಕಾ ಖಂಡ. ಚಿಲಿ ಇರೋದು ಅಟ್ಲಾಂಟಿಕ್ ಸಾಗರದಲ್ಲ. ಚಿಲಿ ಬರೋದು ಪೆಸಿಫಿಕ್ ಸಾಗರ ಬರುತ್ತೆ ಆ ಕಡೆಗೆ, ಚಿಲಿ ದೇಶದ ಹತ್ರ ಪೆಸಿಫಿಕ್ ಸಾಗರ ಬರೋದು, ಅಟ್ಲಾಂಟಿಕ್ ಅಲ್ಲ. ಕೆಳಗಡೆ ನಕ್ಷೆ ಇದೆ ನೋಡ್ರಿ, ಆಯಿತಾ? ಕೆಳಗಡೆ ನಕ್ಷೆ ಇದೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎನಿವೇಸ್,
ಈ ಲೆಕ್ಕ ಮಾಡೋಣ. ಎಮ್ ತೆಗೆದುಬಿಡ್ತೀನಿ, ಇದೊಂದಕ್ಕೆ ಬೇಡ. 4000ದಲ್ಲಿ ಇದನ್ನು ಎರಡನ್ನು ಕಳಿಬೇಕು. ಬಟ್ ಇವರಿಬ್ಬರು ಫ್ರೆಂಡ್ಸ್ ಆಗ್ತಾರಲ್ವಾ? ಎಸ್. ವೆರಿ ಗುಡ್. ನಿಮ್ಮ ಉತ್ತರ ಸರಿಯಾಗಿ ಇದೆ. ಏನಾಗುತ್ತೆ ಮಕ್ಕಳು ಇದು? ಹತ್ತರಲ್ಲಿ ಅಯ್ಯೋ ಇದನ್ನ ಯಾಕೆ ತಂದೆ? ಇದನ್ನು 9 ಮಾಡ್ಬೇಕು, ಇದು 10 ಆಗ್ಬೇಕಲ್ಲ? ಓಕೆ. 450 ಮೀಟರ್ ಕರೆಕ್ಟ್ ಇದೆ. ವೆರಿ ವೆಲ್. ನೆಕ್ಸ್ಟ್ ಕ್ವೆಶನ್. ಹನುಮಂತು, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪಂಡಿತಾರಾಧ್ಯ, ಗಣೇಶ್ ಆಗಿದೆಯಾ? ಗುಡ್ ಗುಡ್. ಇನ್ನು ಎಷ್ಟು ಪ್ರಶ್ನೆ ಇದೆ ಈ ರೀತಿ? 2, 3. ಇನ್ನೆರಡೇ ಪ್ರಶ್ನೆ. ಆಮೇಲೆ ಮುಂದಿನ ವಿಭಾಗಕ್ಕೆ ಹೋಗ್ತೀವಿ, ಸರಿನಾ? ಕೇಳಿ. ಮೀನಿನ ಮಾರುಕಟ್ಟೆಯಲ್ಲಿ ಕೆಲವರು ನೀವು ಮೀನು ತಿನ್ನಲ್ಲ ನನಗೆ ಗೊತ್ತು, ಆದರೆ ಅದ್ರ ಬಗ್ಗೆ ಏನು ಬೇಜಾರಾಗಬೇಡ್ರಿ, ಇದು ಬರೀ ಲೆಕ್ಕ, ಸರಿನಾ? ಮೀನಿನ ಮಾರುಕಟ್ಟೆಯಲ್ಲಿ ಪ್ರಾರ್ಥನಾ ಬೆಳಗ್ಗೆ 45 kg ಮೀನನ್ನು ಖರೀದಿಸಿ 32 kg ಮಾರಿದಳು. ಮೊದಲು ಖರೀದಿಸಿದೆಷ್ಟು? 42 kg. 45 kg. ಅದರಲ್ಲಿ ಮಾರಿದೆಷ್ಟು? 32 kg. ಸಂಜೆ 50 kg ಮೀನನ್ನು ಖರೀದಿಸಿ 47 kg ಮಾರಿದಳು. ಮಾರದೇ ಉಳಿದಿರುವ ಮೀನಿನ ತೂಕವೆಷ್ಟು? ಅವಳ ಹತ್ರ ಇನ್ನೂ ಎಷ್ಟು ಮೀನು ಉಳಿದಿದೆ ಅಂತ ಪ್ರಶ್ನೆ ಇದೆ. ಸಾಮರ್ಥ್ಯ ಎಷ್ಟೇ ಮಾಡ್ತೀರಾ? ಮಾರದೇ ಉಳಿದಿರುವ ಮೀನಿನ ತೂಕವೆಷ್ಟು? ಇನ್ನು ಎಷ್ಟು ಉಳಿದಿದೆ? 23 kg. ಸ್ವಲ್ಪ ಬರಿತೀರಾ? ಎಲ್ಲ ಟೈಮ್ ಸರಿಯಾಗೋದಿಲ್ಲ, ಬರೆದು ಮಾಡೋಣ. ಸರಿ, ಬರೆದು ಮಾಡು. 16 kg. ನೋಡಿರಿ, ಬೆಳಿಗ್ಗೆ ಎಷ್ಟು ಖರೀದಿಸಿದಾಳೆ? 45 kg. ಕರೆಕ್ಟಾ? ಮತ್ತೆ ಖರೀದಿಸಿ ಎಷ್ಟು ಮಾರಿದಾಳೆ? 32 kg ಮಾರಿದಾಳೆ. ಮಾರಿದ್ದೇನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕಾ? ಹೋಯ್ತಲ್ಲ. ಮತ್ತೆ ಎಷ್ಟು ಖರೀದಿ ಮಾಡಿದ್ದಾಳೆ? 50 kg ಸಂಜೆ ಮೀನನ್ನು ಖರೀದಿ ಮಾಡಿದ್ದಾಳೆ. ಖರೀದಿ ಮಾಡಿದ್ದು ಪ್ಲಸ್ ಆಗುತ್ತೆ. ಮತ್ತೆಷ್ಟು ಮಾರಿದ್ದಾಳೆ? 47 kg ಮಾರಿದ್ದಾಳೆ. ಮಾರಿದ್ದೇನಾಗಬೇಕು? ಮೈನಸ್ ಆಗಬೇಕು. ಇದೇ ತಾನೇ ಲೆಕ್ಕ. ಎಷ್ಟು ಉಳಿದಿದೆ ಅಂತ ನೋಡ್ಬೇಕಂದ್ರೆ ನಾವು ಇದನ್ನು ಲೆಕ್ಕ ಬಗೆಹರಿಸ್ಬೇಕಾ ಪ್ರತೀಕ್ರಾಜ್? ರೈಟ್. ಜ್ಞಾನೇಶ, ಹೇಗೆ ಮಾಡೋದು ಇದನ್ನು? ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಹೌದಾ ಫ್ರೆಂಡ್ಸ್? ವೆರಿ ಗುಡ್. ಹಾಂ, 32 kg ಮತ್ತು 47 kgನ ಕಳಿಬೇಕಲ್ಲನಪ್ಪ? ಇದನ್ನು ಕೂಡ್ಬೇಕು. ಯಾಕೆ ಹೇಳೋ? ಮೈನಸ್ ಮೈನಸ್ ಫ್ರೆಂಡ್ಸ್. ಸೊ 95 kg ಆಗ್ತಾರೆ. ಮೈನಸ್ ಇಲ್ಲೆಷ್ಟು ಆಗ್ತಾರೆ? 79 kg ಆಗ್ತಾರೆ. ಕರೆಕ್ಟ್ರಾ? ಸೊ ಇದರಲ್ಲಿ ಇವ್ರನ್ನ ಕಳೆಯೋಣ, ಬನ್ನಿ ಮಾಡೋಣ. 95 kg ಮೈನಸ್ 79 kg ಎಷ್ಟಾಗುತ್ತೆ? kg 8, 15ರಲ್ಲಿ 16 kg. ರೈಟ್, 16 kg ಕರೆಕ್ಟ್. 16 kg ಕರೆಕ್ಟ್. ನಿಮ್ಮ ಉತ್ತರ ಸರಿ ಇದೆ. 16 kg ಪ್ರಾರ್ಥನಾಳ ಬಳಿ 16 kg ಮೀನು ಉಳಿದಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ, ರೈಟ್, ಬನ್ನಿ. 2 ಪಾತ್ರೆಗಳಲ್ಲಿ ಕ್ರಮವಾಗಿ 20 ಲೀಟರ್ ಮತ್ತು 15 ಲೀಟರ್ ಹಾಲಿದೆ. 2 ಪಾತ್ರೆಗಳಲ್ಲಿ ಕ್ರಮವಾಗಿ 20 ಲೀಟರ್ ಮತ್ತು 15 ಲೀಟರ್ ಹಾಲು ಇದೆ. ಇನ್ನು 2 ಪಾತ್ರೆಗಳಲ್ಲಿ ಕ್ರಮವಾಗಿ 35 ಲೀಟರ್ ಮತ್ತು 40 ಲೀಟರ್ ನೀರಿದೆ. ಒಟ್ಟು ಹಾಲಿಗಿಂತ ಒಟ್ಟು ನೀರು ಎಷ್ಟು ಹೆಚ್ಚಿದೆ? ಒಟ್ಟು ಹಾಲಿಗಿಂತ ಒಟ್ಟು ನೀರು ಎಷ್ಟು ಹೆಚ್ಚಿದೆ? 40 ಲೀಟರ್ ಇದೆಯಾ? ಹೌದಾ? ಕರೆಕ್ಟ್. ಹಾಲು ಎಷ್ಟಿದೆ ನೋಡಿ? ಹಾಲು ಎಷ್ಟಿದೆ? 20 ಲೀಟರ್ ಪ್ಲಸ್ 15 ಲೀಟರ್ ಎಷ್ಟು ಲೀಟರ್ ಆಗುತ್ತೆ ಇದು? 35
ಲೀಟರ್. ಕರೆಕ್ಟಾ? ನೀರು ಎಷ್ಟಿದೆ? ನೀರು 2 ಪಾತ್ರೆಯಲ್ಲಿ, ಮೊದಲನೇ ಪಾತ್ರೆಯಲ್ಲಿ 35 ಲೀಟರ್, ಎರಡನೇ ಪಾತ್ರೆಯಲ್ಲಿ 40 ಲೀಟರ್, ಒಟ್ಟು ಎಷ್ಟು ಲೀಟರ್? 75 ಲೀಟರ್. ಕರೆಕ್ಟಾ? ನೀರು ಹಾಲಿಗಿಂತ ಎಷ್ಟು ಹೆಚ್ಚಿದೆ ಅಂದರೆ ಏನು ಮಾಡಬೇಕು? 75 ಲೀಟರ್ನಲ್ಲಿ 35 ಲೀಟರ್ನ ಏನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕು. ಎಷ್ಟಾಗ್ತದೆ? 40 ಲೀಟರ್ ಬರುತ್ತೆ. ಸೊ ಪೃಥ್ವಿ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ನೋಡಿದ ತಕ್ಷಣ ಹೇಳ್ಬೋದು, ನೋಡಿದ ತಕ್ಷಣ ಹೇಳ್ಬೋದು. ಕರೆಕ್ಟ್. ಹಾಂ, ಸಾರಿ ಹಾಲು. ಥ್ಯಾಂಕ್ ಯು. ಈಸಿತ್ತು. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಇಲ್ಲ. ವೆರಿ ಗುಡ್. ಮುಂದಿನ ಪ್ರಶ್ನೆ ಇಲ್ಲ, ಯಾಕಂದರೆ ನಾವು ಮುಂದಿನ ವಿಭಾಗಕ್ಕೆ ಹೋಗ್ತಿದ್ದೀವಿ. ಗೊತ್ತಿರೋದ ಮೌಲ್ಯ ಕಂಡುಹಿಡಿಯೋದು. ನೋಡಿ, ಯಾರು ಹಳೆ ಮಕ್ಕಳಿದ್ದೀರಿ ನಿಮಗೆಲ್ಲ ಕತೆ ಗೊತ್ತಿದೆ, ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ, ಆಯಿತಾ? ಸೊ ಏನಿದೆ ನಾನು ಹೇಳ್ತೀನಿ. ಹೊಸ ಮಕ್ಕಳಿಗೆ ಸ್ವಲ್ಪ ಗೊಂದಲ ಆಗ್ತದೆ, ಹಾಗಾಗಿ ಗೊತ್ತಿರೋರು ಹಾಗೆ ಸುಮ್ಮನೆ ಕೂರಿ, ಗೊತ್ತಿಲ್ದವ್ರು ಕೇಳ್ರಿ. ಸರಿನಾ? ಮುಂದೋಗ್ಬೋದಾ? ಚಲೋ. ಈಗ ಬರ್ತಾ ಇರೋದು ನಾವು ಗೊತ್ತಿರೋದ ಮೌಲ್ಯ ಕಂಡುಹಿಡಿಯುವ ವಿಭಾಗಕ್ಕೆ, ಅಥವಾ ಇದನ್ನು ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಂತಲೂ ಕರಿತೇವೆ. ಏನು ಬೇಕಾದ್ರೆ ಕರೀರಿ, ಲೆಕ್ಕ ಮಾಡೋಕ್ಕೆ ಬರ್ಬೇಕಷ್ಟೆ. ನಿಮಗೇನು ಇಷ್ಟನೋ ಅದನ್ನು ಕರೀರಿ. ಇದನ್ನು ಮಾಡಬೇಕು ಅಂದರೆ ನಾವು ಒಂದು ಕಥೆನ ಅರ್ಥ ಮಾಡ್ಕೋಬೇಕು, ಆಯಿತಾ? ನೆನೆಶ ಒಂದು ಕತೆ ಅರ್ಥ ಮಾಡ್ಕೋಬೇಕು. ಏನು ಕಥೆಯಪ್ಪ ಅಂದರೆ, ಒಂದು ಊರಿದೆ, ಇಲ್ಲೊಂದು ಊರಿದೆ, ಮಧ್ಯದಲ್ಲಿ ಒಂದು ಸೇತುವೆ ಇದೆ. ಸರಿನಾ? ಆಯಿತಾ? ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, +4 ಅಂತ. ಆಯಿತಾ? ಇವ್ರ ಹೆಸರೇನು? +4. ಇಲ್ಲೊಬ್ಬರು -3 ಅಂತ ಒಬ್ರು ಇದ್ದಾರೆ. ಆಯಿತಾ? -3 ಅಂತ ಒಬ್ರು ಇದ್ದಾರೆ. ಇಲ್ಲಿ +4 ಇದ್ದಾರೆ ಇವರು. ಆಯಿತಾ? ಇವರೇನಾದರೂ ಸೇತುವೆ ದಾಟಿದ್ರಪ್ಪ ಅಂದರೆ, ಮೇಲ್ಗಡೆಯಿಂದ ಸೇತುವೆ ಹಿಂಗೆ ದಾಟಿದ್ರಪ್ಪ ಅಂದರೆ, ಪ್ಲಸ್ ಇದ್ದವರು ಏನಾಗ್ತಾರೆ? ಮೈನಸ್ ಆಗ್ಬಿಡ್ತಾರೆ. ಇಲ್ಲಿ ಮೈನಸ್ ಇದ್ರಲ್ಲ ಇವರು ಏನಾದರೂ ಈ ಕಡೆ ದಾಟಿದ್ರಂದರೆ, ಮೈನಸ್ ಇದ್ದವ್ರು ಏನಾಗ್ತಾರೆ? ಪ್ಲಸ್ ಆಗಿಬಿಡ್ತಾರೆ. 2 ಊರಿದೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಜನ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಜನ. ಆದರೆ ಹೋಗ್ಬೇಕಾದ್ರೆ ಪ್ರತಿ ಸರಿ ಏನಾಗುತ್ತೆ, ಅವ್ರ ಜೊತೆಗೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಜಲ್ದಿ ಇನ್ನೊಂದು ಆಟ ಆಡೋಣ. ನೋಡಿರಿ, ಈಗ ನಾನೊಂದು ಹೇಳ್ತೀನಿ. ಇಲ್ಲೊಬ್ಬರು -8 ಅಂತ ಇದ್ದಾರೆ. ಆಯಿತಾ? ಇವರು ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಈಗ ಆ ಕಡೆಗೆ ಹೋದರು, ಏನಾಗ್ತಾರಲ್ಲ ಹೋದರೆ ಇವ್ರು ಇಲ್ಲಿಗೆ ಬಂದರೆ ಏನಾಗ್ತಾರೆ? +8 ಆಗ್ತಾರೆ. ಹೌದಾ? +8 ಆಗ್ತಾರೆ. ಗೊತ್ತಾಗ್ತಿದೆಯಾ? ಇದು ಸೇತುವೆನ ದಾಟ ಕಡೆ ಹೋದ್ರೆ ಏನಾಗ್ತಾರೆ? +8 ಆಗ್ತಾರೆ. ಸುಭಾಷ್ ಒಬ್ಬನೇ ಹೇಳ್ತಾನೆ, ಎಲ್ಲರೂ ಸುಮ್ಮನೆ ರೀ. ಸೊ ಇಲ್ಲಿ -3 ಇದೆ ಸುಭಾಷ. ಆಯಿತಾ? -3 ಈ ಕಡೆ ಬಂದರೆ ಏನಾಗುತ್ತೆ? ಹಾಂ, ಏನಾಗುತ್ತೆ? +3. ಏನಾಗುತ್ತೆ ಅದು? ಅದು ಈ ಕಡೆ ಬಂದರೆ ಏನಾಗುತ್ತೆ ಅವಾಗ? +3 ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟೇ ಕತೆ. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಎಕ್ಸ್ನ ಬೆಲೆ ಆರಾಮಾಗಿ ಕಂಡುಹಿಡಿತೀರ. ಇಷ್ಟೇ. ಆ ಥರ ಏನಿಲ್ಲ. ಆ ಥರ ಓಕೆ, ವೆರಿ ಗುಡ್. ಆದರೆ ಇದುವರೆಗೂ ಕತೆ ಹೇಳಿದ್ವಲ್ವ, ಇಲ್ಲೊಂದು ಊರಿದೆ. ಲೆಕ್ಕ ಮಾಡಬೇಕಾದ್ರೆ ಊರುಗಳು ಇರೋದಿಲ್ಲ, ಅಲ್ಲಿ ಜನಗಳಿರ್ತಾರೆ ಅಷ್ಟೇ. ಲೆಕ್ಕ ಮಾಡಬೇಕಾದ್ರೆ ಅಲ್ಲಿ ಸೇತುವೆನೂ ಇರೋದಿಲ್ಲ. ಸೇತುವೆ ಬದಲು ಏನಿರುತ್ತೆ? = ಚಿಹ್ನೆ ಇರುತ್ತೆ. ಚಿಹ್ನೆ ಇರುತ್ತೆ. ಒಂದು ಲೆಕ್ಕ ತಗೊಳ್ಳೋಣ, ಒಂದು ಲೆಕ್ಕ ಮಾಡೋಣ. ನನ್ನ ಜೊತೆ ಬರ್ತೀರಾ? ನೆನಪಿದೆಯಾ ಕತೆ? 2 ಊರು ಇರುತ್ತೆ. ಪ್ಲಸ್ ಇದ್ದಾರೆ ಈ ಕಡೆ ಹೋದರೆ ಮೈನಸ್ ಆಗ್ತಾರೆ, ಮೈನಸ್ ಇದ್ದಾರೆ ಈ ಕಡೆ ಹೋದರೆ ಪ್ಲಸ್ ಆಗ್ತಾರೆ. ಅವ್ರು ಆ ಕಡೆಯಿಂದ ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಆ ಕಡೆನಾದರೂ ಹೋಗ್ಬೋದು. ಸರಿನಾ? ಡನ್. ಇಲ್ಲೊಂದು ಪ್ರಶ್ನೆ ಇದೆ. ಇಲ್ಲಿ 85ಕ್ಕೆ ಈ ಪ್ರಶ್ನೆ ಹೆಂಗಿರುತ್ತೆ ನೋಡ್ರಿ. 80 ನನಗೆ ಉತ್ತರ ಬೇಡ ಮದನ್, ನನಗೆ ಉತ್ತರ ಬೇಡ. ಹಳೆ ಹುಡುಗರಿಗೆ ಗೊತ್ತು ನನಗೆ ನಿಮಗೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ. ಸದ್ಯಕ್ಕೆ ಉತ್ತರ ಬೇಡ, ಕೇಳಿ. 85ಕ್ಕೆ ಎಷ್ಟನ್ನು ಸೇರಿಸಿದ್ರೆ 29 ಆಗುತ್ತೆ?
87 ಆಗುತ್ತೆ 2 ಸೇರಿಸಿದ್ರೆ. ಕಷ್ಟ ಅಲ್ವಾ? ಆ್ಯಕ್ಚುಲಿ 85ಕ್ಕೆ ಏನಾರು ಸೇರಿಸ್ಬೇಕಾ? 29 ಆಗ್ಬೇಕಂದ್ರೆ ಏನಾದರೂ ಕಳಿಬೇಕು ತಾನೇ? ಅದು ಕಡಿಮೆ ಆಗ್ಬೇಕಂದ್ರೆ ಕಳಿಬೇಕು ತಾನೇ 85ರಲ್ಲಿ. ಮತ್ತು ಈ ಥರ ಪ್ರಶ್ನೆ ಕೊಟ್ಬಿಟ್ರೆ ಹೇಗೆ ಮಾಡೋದು? ಕಷ್ಟ ಆಗುತ್ತಲ್ವ ಕಂಡುಹಿಡಿಯೋದು? ಬೆಸ್ಟ್ ಅಂದರೆ ಏನು ಗೊತ್ತಾ? ಇಂಗ್ಲೀಷ್ ಅಕ್ಷರ ಇರುತ್ತಲ್ಲ ಅದನ್ನು ಯಾವಾಗಲೂ ನಾವೇನು ಮಾಡಬೇಕು? ಒಂಟಿ ಉಳಿಸ್ಕೊಬೇಕು. ನೆನ್ಪಿಟ್ಕೊಳ್ರಿ, ಇಂಗ್ಲೀಷ್ ಅಕ್ಷರ ನಾವು ಯಾವಾಗಲೂ ಏನು ಮಾಡಬೇಕು? ಅದು ಎಡಗಡೆನಾದರೂ ಆಗಲಿ ಬಲಗಡೆನಾದರೂ ಆಗಲಿ ಇಂಗ್ಲೀಷ್ ಅಕ್ಷರ ನಾವು ಯಾವಾಗಲೂ ಏನು ಮಾಡಬೇಕು? ಒಂಟಿ ಉಳಿಸ್ಬೇಕು. ಇಂಗ್ಲೀಷ್ ಅಕ್ಷರ ಏನು ಮಾಡ್ಬೇಕು ನಾವು? ಇಂಗ್ಲೀಷ್ ಅಕ್ಷರ ಇಂಗ್ಲೀಷ್ ಅಕ್ಷರ ಒಂಟಿ ಆಗ್ಬೇಕಷ್ಟೇ, ಆಯಿತಾ? ಸೊ ನೋಡಿರಿ, ಇಂಗ್ಲೀಷ್ ಅಕ್ಷರ ಒಂಟಿ ಆಗಬೇಕು. ನಾನು ಏನು ಅಲ್ಲೇ ಇಟ್ಬಿಡ್ತೀನಿ, ಸರಿನಾ? ಏನು ಅಲ್ಲೇ ಇಡ್ತೀನಿ. ಬಟ್ ಇವರು ಒಬ್ಬರೇ ಇರಬೇಕಂದ್ರೆ ಇವ್ರ ಜೊತೆಗದಾರಲ್ಲ ಇವರು 85, ಇವರೆಲ್ಲ ಹೋಗ್ಬೇಕು. ಇಲ್ಲಿ ಯಾರಿದ್ದಾರೆ? 29 ಇದ್ದಾರೆ. ಪಕ್ಕದೂರಲ್ಲಿ ಯಾರಿದ್ದಾರೆ? 29 ಇದ್ದಾರೆ. ಈ 85 ಎಲ್ಲಿ ಹೋಗ್ಬೇಕು ಮಕ್ಕಳೇ? ಆ ಕಡೆ ಹೋಗ್ಬೇಕು, ಪಕ್ಕದೂರಿಗೆ ಹೋಗ್ಬೇಕು. ಆದರೆ 85ಕ್ಕೆ ಮೈನಸ್ ಇದೆಯಾ ಪ್ಲಸ್ ಇದೆಯಾ? ಮೈನಸ್ ಇದೆಯಾ ಪ್ಲಸ್ ಇದೆಯಾ? ಏನು ಅಮ್ಮ ಸೌಜನ್ಯ, ಅಲ್ಲಿ ಏನೂ ಇಲ್ಲ, ಅದೇಂಗಮ್ಮ ಪ್ಲಸ್ ಇದೆ ಅಂತೀರಾ? ಅಲ್ಲಿ ಏನೂ ಇಲ್ಲ. ಅಲ್ಲಿ 85 ಮುಂದೆ ಏನಾರು ಇದೆಯಾ? ಮತ್ತು ಪ್ಲಸ್ ಹೆಂಗೆ ಬಂತು? ಏನೂ ಇಲ್ಲ ಅಂದರೆ ಏನಿದೆ ಅಂತ ಹೇಳ್ತೇವೆ? ಪ್ಲಸ್ ಇದೆ ಅಂತ ಹೇಳ್ತೀವಿ. ಕರೆಕ್ಟಾ? ನೆನಪಿದೆಯಾ? ಸೊ 85ಕ್ಕೆ ಏನಿದೆ? ಇಲ್ಲಿ ಪ್ಲಸ್ ಇದೆ. 85ನ ಆ ಕಡೆ ಕಳಿಸಿದ್ರೆ ಮೈನಸ್ 85 ಆಗುತ್ತೆ. ಕರೆಕ್ಟಾ ಮಕ್ಕಳೇ? ಕರೆಕ್ಟ್ ಅನ್ಬಂತು? ಕರೆಕ್ಟಾ? ಸೊ ಈಗ ಹೇಗೆ ಮುಂದೆ ನಮಗೇನು ಸಿಕ್ಕಿದೆ? ಒಂದು ಲೆಕ್ಕ ಇದೆ. ಆ ಲೆಕ್ಕ ಮಾಡೋದು ನಮಗೆ ಗೊತ್ತಿದೆ. 29ರಲ್ಲಿ 85 ಹೋಗಲ್ಲ. ಅವಾಗ ನಾವೇನು ಮಾಡ್ತೀವಿ? 85ರಲ್ಲಿ 29ನ್ನು ಕಳಿತೀವಿ. ನೆನಪಿದೆ? ನೆನ್ನೆ ತಾನೇ ಮಾಡಿದ್ದೀವಿ. ಸರಿ, ಮೈನಸ್ 85ರಲ್ಲಿ 29 ನೋಡೋಣ ಏನಾಗುತ್ತೆ. 5ರಲ್ಲಿ 9 ಹೋಗಲ್ಲ. 15ರಲ್ಲಿ 9 ಹೋದರೆ 6, 7ರಲ್ಲಿ 2 ಹೋದರೆ 5. ದೊಡ್ಡ ಸಂಖ್ಯೆಗೆ ಏನಿದೆ? ಮೈನಸ್ ಇದೆ. ಉತ್ತರಕ್ಕೂ ಮೈನಸ್. ಏನು ಬರುತ್ತೆ ಉತ್ತರ? ಮೈನಸ್ 56. ಕರೆಕ್ಟ್ ಆಯಿತಾ? ಅಲ್ಲಿಗೆ ಏನ ಬೆಲೆ ಏನು ಬಂತು? ಮೈನಸ್ 56. ಅರ್ಥ ಆಗ್ತಿದೆಯಾ? ಯಾರಿಗಾದರೂ ಸ್ವಲ್ಪ ಗೊಂದಲ ಇದೆ ಅಂದರೆ, ಸಿಂಚನ ನಿದ್ದೆ ಬರ್ತಾ ಇದೆ ಅಂದರೆ ನನ್ನ ಕ್ಲಾಸಲ್ಲಿ ಇನ್ನೊಂದು 2 ಲೆಕ್ಕ ನೋಡಿರಿ, ಅರ್ಥ ಆಗುತ್ತೆ. ಸರಿನಾ? ಇನ್ನೊಂದು 2 ಲೆಕ್ಕ ನನ್ನ ಜೊತೆ ನೋಡಿರಿ, ನಿಧಾನಕ್ಕೆ ಅರ್ಥ ಆಗುತ್ತೆ. ಇಂಗ್ಲೀಷ್ ಅಕ್ಷರನ ಫಸ್ಟು ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತದಲ್ಲ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಅದೇನೇ ಒಂದು ಬಲಗಡೆ ಒಂದು ಬರುತ್ತೆ ನಿಮಗೆ. ಅದು ಹೋದ್ಮೇಲೆ ಬಲಗಡೆ ಅಥವಾ ಎಡಗಡೆ ನಿಮಗೆ ಒಂದು ಲೆಕ್ಕ ಸಿಗುತ್ತೆ. ಆ ಲೆಕ್ಕ ಮಾಡಿಬಿಟ್ರೆ ಆ ಇಂಗ್ಲೀಷ್ ಅಕ್ಷರದ ಬೆಲೆ ಗೊತ್ತಾಗುತ್ತೆ. ನಾವು ಮುಂಚೆ ಮಾತಾಡಿದ್ವಲ್ವ, 85ಕ್ಕೆ ಏನಾರು ಕಳಿಬೇಕು ಅಂತ ಹೇಳಿದ್ವಿ ತಾನೇ ನಾವು. 85ರಲ್ಲಿ ಏನಾದ್ರು ಕಳಿಬೇಕು ಅಂತ ಹೇಳಿದ್ವಲ್ವ. ಏನು ಕಳಿಬೇಕಿತ್ತು? ಮೈನಸ್ 56 ಕಳಿಬೇಕು. ಮೈನಸ್ ಅಂದರೆ ಏನು? ಕಳಿಯೋದು. ಬಂತ ಕರೆಕ್ಟಾಗಿ ಉತ್ತರ? ಬಂತಲ್ವಾ? ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಈ ಪ್ರಶ್ನೆ ತಗೊಳ್ಳಿ. ಇಂಗ್ಲೀಷ್ ಅಕ್ಷರ ಏನಾಗಬೇಕು? ಒಂಟಿ ಆಗಬೇಕು. ಇವ್ರು ಒಬ್ಬರೇ ಆಗಬೇಕು. ಈ ಕಡೆ ಯಾರಿದ್ದಾರೆ? 23 ಇದ್ದಾರೆ. ಇವ್ರು ಒಬ್ಬರೇ ಆಗಬೇಕಂದ್ರೆ 83 ಎಲ್ಲಿ ಹೋಗ್ಬೇಕು? ಈ ಕಡೆ ಹೋಗ್ಬೇಕು. 83ಗೆ ಏನಿದೆ? ಪ್ಲಸ್ ಇದೆ. ಆ ಕಡೆ ಹೋದ್ರೆ ಏನಾಗ್ತಾರೆ? ಮೈನಸ್ ಮೈನಸ್ ಆದ್ರೆ ಆಯಿತು. ದೊಡ್ಡ ಅಂಕಿಯಲ್ಲಿ ಚಿಕ್ಕ ಅಂಕಿ ಕಳಿಬೇಕು ನಾವು. ಕರೆಕ್ಟಾ? ಬಿ ಇಸ್ ಈಕ್ವಲ್ ಟು 3ರಲ್ಲಿ 3 ಹೋದರೆ 0, 8ರಲ್ಲಿ 2 ಹೋದರೆ 6. ಕರೆಕ್ಟಾ? ದೊಡ್ಡ ಅಂಕಿಗೆ ಏನಿದೆ? ದೊಡ್ಡ ಅಂಕಿಗೆ ಯಾವ ಚಿಹ್ನೆ ಇದೆ? ಉತ್ತರಕ್ಕೂ ಮೈನಸ್ ಇಡಬೇಕು. ಇದೇ ನಿಮ್ಮ ಉತ್ತರ. ಅರ್ಥ ಆಗ್ತಿದೆಯಾ ಸುಭಾಷ್? ಕರೆಕ್ಟ್ ಇದೆ? ಹಾಂ, ಮಾಡ್ತೀರಿ? ಬರ್ತತ್ರ? ಕೊಡ್ಬೋದಾ? ಒಂದು ಲೆಕ್ಕ ತಗೊಳ್ಳಿ ನೋಡೋಣ. ಈ ಲೆಕ್ಕ ಮಾಡಿ. ಮಾಡಬೇಡ್ರಿ, ತಡ್ರಿ, ನೀವು ತಪ್ಪು ಮಾಡ್ತೀರಿ ಇವಾಗ. ಒಂದು ವಿಷಯ ಇನ್ನೊಂದು ಗೊತ್ತಿರಬೇಕು. ನಾವು ಇಂಗ್ಲೀಷ್ ಅಕ್ಷರ ಒಂಟಿ ಇರಬೇಕು ಅಂತ ಹೇಳಿದ್ವಿ. ಹಾಂ, ಮತ್ತು ಈ ಊರಿಂದ ಆ ಊರಿಗೆ ಹೋದರೆ ಮೈನಸ್ ಇದ್ದವ್ರು ಪ್ಲಸ್ ಆಗ್ತಾರೆ, ಪ್ಲಸ್ ಇದ್ದವ್ರು ಮೈನಸ್ ಆಗ್ತಾರೆ ಅಂತ ಹೇಳಿದ್ವಿ. ಆದರೆ ಇನ್ನೊಂದು ವಿಷಯ ನೆನ್ಪಿಡಬೇಕಾದ ವಿಷಯ ಏನಪ್ಪ ಅಂದರೆ, ಇಂಗ್ಲೀಷ್ ಅಕ್ಷರಕ್ಕೆ ಯಾವಾಗಲೂ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಚಿಹ್ನೆ ಇರಬೇಕು. ಇಂಗ್ಲೀಷ್ ಅಕ್ಷರಕ್ಕೆ ಯಾವಾಗಲೂ ಯಾವ ಚಿಹ್ನೆ ಇರಬೇಕು? ಪ್ಲಸ್ ಚಿಹ್ನೆ ಇರಬೇಕು. ಆದರೆ ಇಂಗ್ಲೀಷ್ ಅಕ್ಷರ ಸಿ ಇದೆ. ಇಲ್ಲಿ ಸಿಗೆ ಯಾವ ಚಿಹ್ನೆ ಇದೆ? ಸಿಗೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಸಿಗೆ ಪ್ಲಸ್ ಬರ್ಸ್ಬೇಕು ನಾವೀಗ. ಸಿಗೆ ಪ್ಲಸ್ ಬರ್ಸ್ಬೇಕಂದ್ರೆ ಏನು ಮಾಡಬೇಕು? ಸಿಗೆ ಮೈನಸ್ ಇದೆ, ಅದನ್ನು ಪ್ಲಸ್ ಮಾಡಬೇಕಪ್ಪ ನಾನೀಗ. ಏನು ಮಾಡಬೇಕು? ಮೈನಸ್ ಇದ್ದ ಪ್ಲಸ್ ಯಾವಾಗ ಆಗ್ತಾರೆ? ಈ ಕಡೆ ಹೋದರೆ. ಕರೆಕ್ಟಾ? 77 ಇಲ್ಲೇ ಇದೆ, ಸೇತುವೆ ಇದೆ. 45 ಇದೆ ಅಲ್ಲಿ ಆ ಕಡೆಗೆ. ಸಿ ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ ಸಿ ಆಗುತ್ತೆ. ಎಸ್ ಆರ್ ನೋ? ಹೌದಾ ಇಲ್ವಾ? ಸಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಬಂತಾ? ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಒಂಟಿ ಮಾಡೋಣ ಬನ್ನಿ. 77
ಸೇತುವೆ ಇಲ್ಲಿದೆ, ಸಿ ಒಂಟಿ ಆಗಬೇಕು, ಸಿ ಒಂಟಿ ಆಗಬೇಕು. 77 ಇಲ್ಲಿದೆ, 45 ಈ ಕಡೆ ಬರ್ತಾ ಇದೆ, ಕರೆಕ್ಟಾ? ಸಿ ಒಬ್ಬರೇ ಉಳಿಬೇಕಂದ್ರೆ 45 ಈ ಕಡೆ ಬರಬೇಕು. 45ಕ್ಕೆ ಯಾವ ಚಿಹ್ನೆ ಇದೆ? ಎಲ್ಲಿದೆ? ಏನೂ ಇಲ್ಲ ಇಲ್ಲಿ. ಏನೂ ಇಲ್ಲ ಅಂದರೆ ಏನಿರುತ್ತೆ ಅಲ್ಲಿ? ಪ್ಲಸ್ ಇರುತ್ತೆ. 45 ಈ ಕಡೆ ಬಂದರೆ ಏನಾಗುತ್ತೆ? -45 ಆಗುತ್ತೆ. ಎಸ್ ಆರ್ ನೋ? ಈಗ ಒಂದು ಲೆಕ್ಕ ಸಿಗ್ತಾ, ನಮಗೆ ಎಡಗಡೆ ಸಿಗ್ತಾ ಈಗ ಲೆಕ್ಕ. ಒಂದೊಂದು ಸರಿ ಬಲಗಡೆ ಸಿಗುತ್ತೆ ಲೆಕ್ಕ, ಒಂದೊಂದು ಸರಿ ಎಡಗಡೆ ಸಿಗುತ್ತೆ. ಈ ಲೆಕ್ಕ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ? 77 - 45 32, ಕರೆಕ್ಟಾ? ಸೊ 32 = ಸಿ. ಸಿನ ಬೆಲೆ ಎಷ್ಟು ಬಂತು? 32. ಸಿನ ಬೆಲೆ ಏನು ಬಂತು? 32. ಅರ್ಥ ಆಯ್ತಾ? ಈಸಿ ಇತ್ತಾ? ಇಂಗ್ಲೀಷ್ ಅಕ್ಷರ ಪ್ಲಸ್ ಇರಬೇಕು ಫಸ್ಟು. ಇಂಗ್ಲೀಷ್ ಅಕ್ಷರ ಪ್ಲಸ್ ಇರಬೇಕು. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ಮೇಲೆ ಒಂಟಿ ಮಾಡ್ಕೊಬೇಕು. ಆಮೇಲೆ ಬಲಗಡೆ ಅಥವಾ ಎಡಗಡೆ ನಿಮಗೆ ಒಂದು ಲೆಕ್ಕ ಸಿಗುತ್ತೆ, ಆ ಲೆಕ್ಕ ಮಾಡಬೇಕು. ಅಲ್ಲಿಗೆ ನಿಮಗೆ ಇಂಗ್ಲೀಷ್ ಅಕ್ಷರದ ಬೆಲೆ ಸಿಕ್ಕಿಬಿಡುತ್ತೆ. ಅಲ್ಲೊಂದು ಲೆಕ್ಕ ಇದೆ, ಮಾಡೋಣ. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆಯಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಏನೂ ಇಲ್ಲ ಅಂದರೆ ಏನಿದೆ? ಪ್ಲಸ್ ಇದೆ. ಮತ್ತು ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇದ್ಮೇಲೆ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಇಂಗ್ಲೀಷ್ ಅಕ್ಷರ ಒಬ್ಬರೇ ಉಳಿಸ್ಕೊಳ್ಳೋಣ. ಈ -1 ಏನು ಮಾಡ್ಬೇಕು ನಾನು? ಆ ಕಡೆ ತೆಗೆದಾಕಬೇಕು, ಕರೆಕ್ಟಾ? ಅಲ್ಲೇನಿದೆ? ಅಲ್ಲೇ ಯಾರಿದ್ದಾರೆ? 23 ಇದ್ದಾರೆ. -1 ಆ ಕಡೆ ಹೋದ್ರೆ ಏನಾಗುತ್ತೆ? +1 ಆಗುತ್ತೆ, ಕರೆಕ್ಟ್? ಸೊ ಡಿ = ಲೆಕ್ಕ ಬಂತು, ಅಲ್ಲೊಂದು ಬಲಗಡೆ ಲೆಕ್ಕ ಬಂತು. 23ಕ್ಕೆ 1 ಸೇರಿಸಿದ್ರೆ 24. ಅದೇ ಡಿನ ಬೆಲೆ. ಡಿನ ಬೆಲೆ ಏನಿದೆ? 24 ಇದೆ. ಡಿನ ಬೆಲೆ 24. ಅರ್ಥ ಆಯ್ತಾ ಸಿಂಚನ? ಅರ್ಥ ಆಯ್ತಮ್ಮ? ಹ್ಞೂ. ಯಾ ಇಲ್ಲಿ ಇದನ್ನು ವೆರಿ ಗುಡ್. ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಅಲ್ಲೂ ಇದೇ ಕತೆ ಹೇಳಿದ್ರಾ? ಗುಡ್. ಎಲ್ಲಿ? ನಮ್ಮದೇ ಕ್ಲಾಸ್ ಇತ್ತಾ? ಹೆಂಗೆ? ಹಾಂ, ವೆರಿ ಗುಡ್. ನೋಡಿದ್ರಾ ಅಲ್ಲಿ? ವೆರಿ ವೆಲ್, ವೆರಿ ವೆಲ್. ಮುಂದಿನ ಪ್ರಶ್ನೆ ನೋಡಿ. ಇಲ್ಲೊಂದು ಪ್ರಶ್ನೆ ಇದೆ, ಮಾಡಿರಿ ಮಾಡಿರಿ. ಹನುಮಂತ ಅಲ್ಲಿ ಮಾಡ್ತೀರಾ? ಮಾಡ್ಬರ್ರಿ. ನೀವು ಮಾಡಿದ್ರೆ ನಮಗೆ ಖುಷಿ. ಮಾಡಿರಿ. ಹೌದು, ಸ್ವಲ್ಪ 23 ಐತೆ ಸರಿ. ಇದು 63 ಐತ್ರಿ. 63 ಐತೆ ಸರಿ. ಹಾಂ, ಈಚೆ ಕಡೆ ಹೋದ್ರಿ. ಎಕಡೆ ಹೋಗ್ಬೇಕು? ಈಚೆ 63ಕ್ಕಿಂತ ಮುಂಚೆ ನಾವು ಮೊದಲು ಏನು ನೋಡಬೇಕು? ಒಂಟಿ. ಅಲ್ಲ, ಒಂಟಿ ಇರಲಿ. ಈಗೇನಿರಬೇಕು? ಒಂಟಿ. ಈಗೇನಿರಬೇಕು? ಪ್ಲಸ್ ಇರಬೇಕು, ಪ್ಲಸ್. ಆಯ್ತಾ? ಎಸ್ ಸರ್. ಹಾಂ, ಮತ್ತೇನು ಮಾಡ್ಬೇಕು? ಅವಾಗ ಒಂಟಿ ಮಾಡಬೇಕು. ಈ ಒಂಟಿ ಆಗ್ಬೇಕು ಅಂದರೆ 48 ಇಲ್ಲಿದೆ. ಈ 63 ಏನು ಮಾಡ್ಬೇಕು ನಾವು? ಈ ಕಡೆ ಕಳಿಸ್ಬೇಕು, ಹೌದಾ? ಪ್ಲಸ್ ಆತ್ರಿ. ಇದು ಏನಿದೆ ಇಲ್ಲಿ? 63ಕ್ಕೆ ಏನಿದೆ? 63ಕ್ಕೆ ಯಾವ ಚಿಹ್ನೆ ಇದೆ? ಪ್ಲಸ್. ಇಲ್ಲ, ಅದು ಪ್ಲಸ್ ಇರೋದು ಈಗ ಪ್ಲಸ್ ಇರೋದು. 63ಕ್ಕೆ ಏನೂ ಇಲ್ಲ ಅಂದರೆ ಏನಿರ್ತೈತಿ? ಪ್ಲಸ್ ಇರ್ತೈತೆ ಅಂತ. ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್. ಏನು ಬರೀಬೇಕು? 63. ಈಗೇನು ಮಾಡೋಣ ಹೇಳ್ರಿ? ಇದು ದೊಡ್ಡ ಸಂಖ್ಯೆ ಐತೆ ರೀ. ಹಾಂ, ಇದನ್ನ ಬರ್ಕೋಬೇಕು. 48 ಇಲ್ಲಿ ಬರ್ಕೋಬೇಕು. 63 ಅದ್ರಾಗೆ 48 ಕಳಿಬೇಕು, ಹಿಂಗೆ, ಕರೆಕ್ಟಾ? ಸೊ 13ರಲ್ಲಿ 8 ಹೋದರೆ 1 3 13. 13ರಲ್ಲಿ 8 ಹೋದರೆ 5. 5ರಲ್ಲಿ 4 ಹೋದರೆ 1. ದೊಡ್ಡ ಅಂಕಿಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್, ಕರೆಕ್ಟಾ? = ಏನು ಬಂತು? 15. ಹಾಂ, -15. -15, ಕರೆಕ್ಟ್. ಅಯ್ಯೋ, ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು. ಓಕೆ, ಈ ಪ್ರಶ್ನೆ ಎಫ್ ಪ್ಲಸ್ ಇದೆ. ಎಫಿಗೆ ಪ್ಲಸ್ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಮತ್ತೇನು ಮಾಡ್ಬೇಕು? ಅದನ್ನು ಒಂಟಿ ಮಾಡಬೇಕು. ಎಫ್ನ ಒಂಟಿ ಮಾಡೋಣ. 36. 65 ಆ ಕಡೆ ಹೋದ್ರೆ ಏನಾಗುತ್ತೆ? 65 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಇದ್ದಿದ್ದು 65ಕ್ಕೆ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇದ್ದಿದ್ದು ಆ ಕಡೆ ಹೋದರೆ -65 ಆಗುತ್ತೆ. ಎಸ್ ಆರ್ ನೋ? ದೊಡ್ಡ ಅಂಕಿಯಿಂದ ಸಣ್ಣ ಅಂಕಿ ಕಳಿಬೇಕು ಮೈನಸ್ ಇದ್ದಾಗ. ಪ್ಲಸ್ಸು ಮೈನಸ್ ಡಿಶುಮ್ ಗೊತ್ತು ನಿಮಗೆ. ದೊಡ್ಡ ಅಂಕಿಯಿಂದ ಸಣ್ಣ ಅಂಕಿ ಕಳೆಯೋಣ. ಏನಾಗುತ್ತೆ? 60 -65ರಲ್ಲಿ 36. ಇದನ್ನು ಕಳೆಯೋಣ. ಏನಾಗುತ್ತೆ ನೋಡ್ರಿ ಮಕ್ಕಳೇ? 5. 15ರಲ್ಲಿ 6 ಹೋದರೆ 9. 5ರಲ್ಲಿ 3 ಹೋದರೆ 2. -29. ಎಫ್ = -29. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ವೆರಿ ವೆಲ್. ಹನುಮಂತ ಈಗ ಒಂದು ಲೆಕ್ಕ ಮಾಡಿದ
ಹ್ಞೂ ರೀ. ಅಯ್ಯೋ ಮತ್ತು ಖುಷಿ ಇದೆ ಅವನಿಗೆ ಖುಷಿ ಆಯ್ತು ರೀ. ಮತ್ತು ಯಾವ ತಾಂಗ ಮತ್ತು ಪತ್ತು ಹಾಡು ಹೇಳಕತ್ತಿದ್ದು ಪುನೀತ್ ಹನುಮಂತು ಇನ್ನೂ ಭಾಳ ಲೆಕ್ಕ ಅದಾವೆ. ಇದು ಸಣ್ಣ ಲೆಕ್ಕ. ದೊಡ್ಡ ಲೆಕ್ಕ ಬಂದಾಗ ನಿನ್ನನ್ನು ಕರಿತೀನಿ ನಾನು, ಆಯಿತಾ? ಹಾಂ ಸರಿ. ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ ಮಕ್ಕಳೇ? ಮಾಡ್ತೀರಾ ನೀವು? ಚಲೋ ಶುರು ಕರೋ. ಹನುಮಂತು ಮಾಡಿದನು ಮಾಡಿ ಹೇಳಿ ನೋಡೋಣ. ಯಾರು ಉತ್ತರ ಹೇಳ್ಬೇಡ್ರಿ, ನನಗೆ ಮೊದಲು ಹನುಮಂತ ಹೇಳ್ತಾನೆ. ಉತ್ತರ ಯಾರು ಹೇಳ್ಬೇಡ್ರಿ, ಮೊದಲು ನನಗೆ ಹನುಮಂತ ಹೇಳ್ತಾನೆ. ಮಾಡಪ್ಪ ನೀನಲ್ಲಿ ಮಾಡು. ಸೊ ಈ ಬ್ಯಾಚಲ್ಲಿ ಭಾಳಷ್ಟು ಜನ ಮುಂಚೆನೇ ಕಲ್ತ್ಕೊಂಡು ಬಂದುಬಿಟ್ಟಿದ್ದೀರಿ ನಿಮ್ಮೂರಲ್ಲೇ. ಗುಡ್. ಇದೆಲ್ಲ ನೀನು ಮಾಡಿದ್ದೆಮ್ಮ? ಓಹೋ ಹೋ ಹೋ. ಇಂಟರ್ನೆಟ್ಟಿಂದ ಇದೊಂದು ಒಳ್ಳೆ ಉಪಯೋಗ ನೋಡ್ರಿ ಎಲ್ಲರಿಗೂ. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆಯಾ? ಹನುಮಂತ ಅದನ್ನು ನೋಡಿದ್ಯಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ನೀನು ಇಂಗ್ಲೀಷ್ ಅಕ್ಷರ ಒಂಟಿ ಮಾಡೋಕ್ಕೆ ಹೋಗ್ತಿದ್ಯಾ? ಇಂಗ್ಲೀಷ್ ಅಕ್ಷರಕ್ಕೆ ಎಲ್ಲಿ ಪ್ಲಸ್ ಇದೆ? ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ. ಮೊದಲು ಅವ್ರನ್ನ ಏನು ಮಾಡ್ಕೊಬೇಕು ನಾವು? ಪ್ಲಸ್ ಮಾಡ್ಕೊಬೇಕು. ಪ್ಲಸ್ ಮಾಡ್ಬೇಕಂದ್ರೆ ಹಾಗೆ ಆಗುತ್ತಾ? ಪ್ಲಸ್ ಮಾಡ್ಬೇಕಂದ್ರೆ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. 88 ಇದೆ = 69 ಇದೆ. ಮೈನಸ್ ಜಿ ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಜಿ. ಕರೆಕ್ಟಾ? ಇಂಗ್ಲೀಷ್ ಅಕ್ಷರ ಪ್ಲಸ್ ಆಯಿತಾ? ಪ್ಲಸ್ ಆದಮೇಲೆ ಏನು ಮಾಡಬೇಕು? ಒಂಟಿ ಉಳಿಸ್ಬೇಕು. ಒಂಟಿ ಉಳಿಬೇಕಂದ್ರೆ 69 ಎಲ್ಲಿ ಹೋಗಬೇಕು? ಈ ಕಡೆ ಬರಬೇಕು. 69 ಎಲ್ಲಿ ಹೋಗಬೇಕು? ಎಡಗಡೆ ಬರಬೇಕು. 69ಕ್ಕೆ ಏನಿದೆ ಚಿಹ್ನೆ? ಇಲ್ಲಿ ಬಂದಾಗ ಏನಾಗಿತ್ತು? ಇಲ್ಲಿ 69 ಇಲ್ಲಿಗೆ ಏನಿದೆ? ಪ್ಲಸ್ ಇದೆ ತಾನೇ ಇದಕ್ಕೆ? 69 ಈ ಕಡೆ ಬಂದರೆ ಪ್ಲಸ್ ಇದ್ದು ಈ ಕಡೆ ಬಂದರೆ ಏನಾಗುತ್ತೆ? -69 ಆಗುತ್ತೆ. ಈಗ ಜಿ = 88 - 69 ಸಿಕ್ತು. ಜಿ ಒಂಟಿ ಆದ ತಕ್ಷಣ ನಿಮಗೇನಾಗುತ್ತೆ? ಒಂದು ಲೆಕ್ಕ ಸಿಗುತ್ತೆ. ಈ ಲೆಕ್ಕ ಮಾಡಿದ್ರೆ ಜಿನ ಬೆಲೆ ಗೊತ್ತಾಗುತ್ತೆ. ಕರೆಕ್ಟ್? ಸೊ 88ರಲ್ಲಿ 60 ಬಂತಾ? 7ರಲ್ಲಿ 6 ಆದರೆ 1. ಸೊ 19 = ಜಿ. ಜಿನ ಬೆಲೆ ಎಷ್ಟು ಬಂತು? 19. ಜಿನ ಬೆಲೆ ಎಷ್ಟು ಬಂತು? 19. ಜಿ ಫಾರ್ ಪಾರ್ಲೆ ಜಿ. ಓಕೆ. ಹೆಚ್ಚಿನ ಬೆಲೆ ಕಂಡುಹಿಡೀರಿ. ಹೆಚ್ ಫಾರ್ ಹನುಮಂತು. ಹನುಮಂತು ಮಾಡಪ್ಪ. ಸರ್ 68 ಬಂತರ ನೋಡ್ರಿ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಪ್ಲಸ್ ಇದೆಯಾ ಶ್ರೇಯಾ? ಎಲ್ಲಿದೆಯಮ್ಮ ಪ್ಲಸ್ಸು? ಒಂದು ನಿಮಿಷ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಮೈನಸ್ ಅಲ್ವಾ ಇರೋದಲ್ಲಿ? ಪ್ಲಸ್ ಕಾಣ್ತಾ ಇದೆ ನಿನಗೆಲ್ಲಾದರೂ? ಮೈನಸ್ ತಾನೇ ಕಾಣ್ತಾ ಇರೋದು? ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ತಾನೇ ಇರೋದು, ಹೌದಲ್ವಾ? ಎಸ್ ಆರ್ ನೋ? ಶ್ರೇಯಾ, ಮೈನಸ್ ಇರೋದು 26ಕ್ಕೆ, ಸರಿನಾ? ಹೆಚ್ಚಿಗೆ ಇಲ್ಲಿ ಮುಂದೆ ಏನೂ ಇಲ್ಲ, ಆಯಿತಾ? ಖಾಲಿ ಇದೆ. ಖಾಲಿ ಇದ್ದರೂ ನಾವು ಏನಿದೆ ಅಂತ ಹೇಳ್ತೀವಿ? ಪ್ಲಸ್ ಇದೆ ಅಂತೀವಿ. ಈಗ ಹೇಳಮ್ಮ, ಹೆಚ್ಚಿಗೆ ಏನಿದೆ? 26ಕ್ಕೆ ಏನಿದೆ? ಮೈನಸ್ ಇದೆ. ಅರ್ಥ ಆಯ್ತಾ? ಇಂಗ್ಲೀಷ್ ಅಕ್ಷರಕ್ಕೆ ಏನಿದೆ ಅಲ್ಲಿ? ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ನಾವೇನು ಮಾಡ್ತೀವಿ? ಪ್ಲಸ್ ಇದ್ಮೇಲೆ ಏನು ಮಾಡ್ತೀವಿ? ಒಂಟಿ ಮಾಡ್ತೀವಿ. ಕರೆಕ್ಟಾ? ಹೆಚ್ಚು ಒಂಟಿ ಮಾಡೋಣ. -26 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 26 ಆಗುತ್ತೆ. ಮಕ್ಕಳಿಗೆ ಜಲ್ದಿ ಮಾಡಿ. ಹೆಚ್ = 42ಕ್ಕೆ 26 ಕೂಡಿಸ್ಬೇಕು. ಬಾಯಲ್ಲೇ ಕೂಡಿಸ್ಬೋದಿಲ್ವಾ? ಬಿಡಿಸ್ತಾನ ನೋಡ್ರಿ, ಈ ರೀತಿನೂ ಕೂಡ್ಸಕ್ಕೆ ಬರಬೇಕು. ಬಿಡಿಸ್ತಾನ 2 + 6 8, ಹತ್ರಸ್ಥಾನ 4 + 2 6, ಮುಗೀತು. ಪ್ರತೀಕ್ ಬಂತಪ್ಪ? ಮುಂದಿನ ಲೆಕ್ಕ ಚಲೋ ಮಾಡಿ ಫಟಾಫಟ್. ಇನ್ನೊಂದು ಅರ್ಧ ಗಂಟೆಲಿ ಮುಗಿಸ್ಬಿಡ್ಬೇಕು ಇದನ್ನೆಲ್ಲದೂ. ಇಂಗ್ಲೀಷ್ ಅಕ್ಷರ ಒಂಟಿ ಅಲ್ಲ ಪ್ಲಸ್ ಇದೆಯಾ ಶ್ರೇಯಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಎಲ್ಲಿದೆಯಮ್ಮ ಪ್ಲಸ್ಸು? ಇಲ್ಲಿದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. 39 ಆ ಕಡೆ ಹೋಗ್ಬೇಕು. 39ಕ್ಕೆ ಏನಿದೆಯಮ್ಮ? ಮೈನಸ್ ಇದೆ. ಎಲ್ಲಿದೆ ಮೈನಸ್ಸು ಶ್ರೇಯಾ? 39 ಮುಂದೆ ಏನಿದೆ ಇಲ್ಲಿ? ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಪ್ಲಸ್ ಇರೋ 39 ಆ ಕಡೆ ಬಂದರೆ ಏನಾಗುತ್ತೆ? -39 ಆಗುತ್ತೆ. I = 40ರಲ್ಲಿ 39 ಅಂದರೆ 1. ಅಷ್ಟೇ ಆನ್ಸರ್. ನೀವು ಇಲ್ಲೇ ನೋಡಿದಷ್ಟೇ ಹೇಳ್ಬೋದಿತ್ತಲ್ವಾ? 39ಕ್ಕೆ ಏನು ಕೂಡಿಸಿದ್ರೆ 40 ಆಗುತ್ತೆ?
39ಕ್ಕೆ ಏನು ಕೂಡಿಸಿದ್ರೆ 40 ಆಗುತ್ತೆ? ಅದಕ್ಕೆ ಈ ಬೆಲೆ ಏನು ಬಂತು? 1 ಬಂತು ಅಷ್ಟೇ. ಸೊ ಜೆ ಪ್ಲಸ್ 45 ಈಸ್ ಈಕ್ವಲ್ ಟು ಜೆ ಪ್ಲಸ್ 45 ಈಸ್ ಈಕ್ವಲ್ ಟು 14 ಅಂತ ಇದೆ. ಜೆಗೆ ಪ್ಲಸ್ ಚಿಹ್ನೆ ಇದೆ, ಒಂಟಿ ಮಾಡಬೇಕು. 45ಕ್ಕೂ ಪ್ಲಸ್ ಇದೆ, ಪ್ಲಸ್ ಇದು 45 ಆ ಕಡೆ ಹೋದರೆ ಏನಾಗುತ್ತೆ? -45 ಆಗುತ್ತೆ. ಕರೆಕ್ಟಾ ಮಕ್ಕಳೇ? ಜೆ ಈಸ್ ಈಕ್ವಲ್ ಟು ಸ್ವಲ್ಪ ಈ ರೀತಿಯೇ ಬರೆದು ಬಿಡ್ರಿ. ಜೆ ಈಸ್ ಈಕ್ವಲ್ ಟು 15ರಲ್ಲಿ 4 ಹೋದರೆ 9, 3ರಲ್ಲಿ 1 ಹೋದರೆ 2. ಎಷ್ಟು ಬಂತು ಮಕ್ಕಳೇ? 31 ಬಂತ? ಒಂದು ನಿಮಿಷ. 5ರಲ್ಲಿ 4 ಹೋದರೆ 1. ಓಕೆ, ಥ್ಯಾಂಕ್ ಯು. ಮೈನಸ್ಸಿಗೆ ಮೈನಸ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್. ಚಲೋ ಮಾಡಿರಿ ನೋಡೋಣ. ರೆಡ್ ಇಂಕಲ್ಲಿ ಬರ್ಕೊಳ್ರಿ, ಆನ್ಸರ್ ಬ್ಲೂ ಇಂಕಲ್ಲಿ ಬರೀರಿ. ಪ್ರಶ್ನೆ ಆದಷ್ಟು ರೆಡ್ ಇಂಕಲ್ಲಿ ಬರೀರಿ, ಆನ್ಸರ್ ಬ್ಲೂ ಇಂಕಲ್ಲಿ ಬರೀರಿ ಮಕ್ಕಳೇ. ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಯಾವಾಗಲೂ ಏನಿರಬೇಕು? ಪ್ಲಸ್ ಇರಬೇಕು. ಅದು ಪ್ಲಸ್ ಆಗ್ಬೇಕಂದ್ರೆ ಈ ಕಡೆ ಕಳಿಸ್ಬೇಕು. ಸೊ ಅದೇನಾಗುತ್ತೆ? ಪ್ಲಸ್ ಕೆ ಆಗುತ್ತೆ ಮಕ್ಕಳೇ, ಹೌದಾ? ಅದು ಕೆ ಆಯಿತು, ಸರಿ. ಕೆ ಪ್ಲಸ್ ಆದಮೇಲೆ ಏನಾಗಬೇಕು? ಒಂಟಿ ಉಳಿಬೇಕು. ಒಂಟಿ ಉಳಿಬೇಕಂದ್ರೆ 7 ಏನ್ಬೇಕು? 7 ಎಡಗಡೆ ಬರಬೇಕು. 7ಕ್ಕೆ ಯಾವ ಚಿಹ್ನೆ ಇದೆ? 7ಕ್ಕೆ ಯಾವ ಚಿಹ್ನೆ ಇದೆ ಇಲ್ಲಿ? ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಸೊ 47 ಪ್ಲಸ್ 7 -7. 47ರಲ್ಲಿ 7 ಹೋದರೆ 50. 40. ಡೈರೆಕ್ಟ್ ಲೆಕ್ಕ ಆಯ್ತಲ್ಲ? ಗುಡ್. ಎಲ್ಗೆ ಇದು ಎಲ್ಲಪ್ಪ, ಮತ್ತು ಒಂದಲ್ಲ. ಇಂಗ್ಲೀಷ್ ಅಕ್ಷರದ ಎಲ್ ಇದು, ಸ್ಮಾಲ್ ಲೆಟ್ರ್ ಎಲ್, ಆಯಿತಾ? ಎಲ್ ಪ್ಲಸ್ ಇದೆಯಾ ಮೈನಸ್ ಇದೆಯಾ? ಹಾಂ, ಎಲ್ ಮುಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಎಲ್ ಪ್ಲಸ್ ಇದೆ ಅಂದಮೇಲೆ ಏನು ಮಾಡಬೇಕು? ಒಂಟಿ ಉಳಿಸ್ಬೇಕು. ಒಂಟಿ ಉಳಿಬೇಕಂದ್ರೆ ಇವರು 40 ಎಲ್ಲಿ ಹೋಗ್ಬೇಕು? ಆ ಕಡೆ ಹೋಗಬೇಕು. ಸೇತುವೆನ ದಾಟಿ ಹೋಗಬೇಕು. ಆ ಕಡೆ ಯಾರಿದ್ದಾರೆ? 28 ಇದ್ದಾರೆ. 28 ಪಕ್ಕ 40 ಹೋಗಬೇಕು. 40ಕ್ಕೆ ಏನಿದೆ? 40ಕ್ಕೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. 40ಕ್ಕೆ ಏನಿದೆ? ಮೈನಸ್ ಇದೆ. ಮೈನಸ್ ಇದ್ದದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 40 ಆಗುತ್ತೆ. ಅದು ಕರೆಕ್ಟ್. ಸೊ ಎಲ್ ಈಸ್ ಈಕ್ವಲ್ ಟು 68. ಈಸಿ. ಮುಂದೆ ಹೋಗ್ಬೋದಾ? ಚಲೆ ಆಗೆ ಚಲೋ. ಎಪ್ಪತ್ತೆಂಟು ಪ್ಲಸ್ ಎಮ್ ಈಸ್ ಈಕ್ವಲ್ ಟು 35. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಎಮ್ ಒಂಟಿ ಆಗಬೇಕು ಅಂದರೆ ಈ 78 ಆ ಕಡೆ ಹೋಗಬೇಕು. 78ಕ್ಕೆ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಪ್ಲಸ್ ಇದರ ಕಡೆ ಹೋದ್ರೆ ಏನಾಗ್ತಾರೆ? -78 ಆಗ್ತಾರೆ. ಕರೆಕ್ಟಾ ಮಕ್ಕಳ? ಹಾಂ. ಸೊ 78 ಜಾಸ್ತಿ ಇದೆ, ಅದರಲ್ಲಿ 35 ತೆಗೆದು ಬಿಡೋಣ. ಎಷ್ಟಾಗುತ್ತೆ? 43. ಬರೀ 43 ಅಲ್ಲ, -43. ದೊಡ್ಡ ಅಂಕಿಗೆ ಮೈನಸ್ ಇದ್ದರೆ ಉತ್ತರಕ್ಕೂ ಮೈನಸ್ ಬರಬೇಕು. ಕರೆಕ್ಟಾ? ಸೊ ಎಮ್ ಈಸ್ ಈಕ್ವಲ್ ಟು -43. ಎಮ್ ಅಷ್ಟೇ, ಇಷ್ಟೇ. ಹೂ ಟಡಾ. ಇಂಗ್ಲೀಷ್ ಅಕ್ಷರ ಅಲ್ಲಿ ಪ್ಲಸ್ ಇದೆ ಹನುಮಂತು, ಎನ್ಗೆ ಪ್ಲಸ್ ಐತಿ. ಏನು ಮಾಡ್ಬೇಕು ಅವಾಗ? ಏನು ಪ್ಲಸ್ ಇದ್ರೆ ಏನು ಮಾಡಬೇಕು? ಒಂಟಿ ಮಾಡಬೇಕು. ಒಂಟೆ ಅಲ್ಲಪ್ಪ, ರಾಜಸ್ಥಾನದಾಗ ಸಿಗ್ತದೆ ಮರಳುಗಾಡಾಗ ಒಂಟೆ. ಒಂಟೆ ಅಲ್ಲ, ಒಂಟಿ. ಒಂಟೆ ಮಾಡಬೇಡಪ್ಪ ನೀನು. 56 ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಇದ್ದದ್ದು -56 ಆಗುತ್ತೆ. ಸೊ ಈ ಲೆಕ್ಕ ಮಾಡೋದು ಗೊತ್ತು ನಿಮಗೆ? -56, 26 ಎಷ್ಟು ಬರುತ್ತೆ? -30 ಬರುತ್ತೆ. ಅದರ ಅರ್ಥ ಎನ್ನ ಬೆಲೆ ಏನು ಬರುತ್ತೆ? -30. ಬರೀ 30 ಅಲ್ಲ, -30. ಮೈನಸ್ ಬಿಡಬಾರ್ದು, ಮೈನಸ್ ಸಮೇತ ಹೇಳಬೇಕು ನಾವು. ಸರಿನಾ ಪೃಥ್ವಿ? ಗೊತ್ತಾಗ್ತಿದೆಯಾ? ಗುಡ್. ಸೌಮ್ಯ ಅರ್ಥ ಆಗ್ತಿದೆಯಮ್ಮ? ಮುಂದೆ ಹೋಗ್ಬೋದಾ? ನಿಂಗೆ ಬರ್ತದೆಯಮ್ಮ ಮಾಡೋಕ್ಕೆ? ವೆರಿ ಗುಡ್. ಇಲ್ಲಿ ಮಾಡಿ. ಇದು ಓ, ಇದು ಇಂಗ್ಲೀಷ್ ಲೆಟರ್ ಓ, ಸರಿನಾ? ಮತ್ತು 0 ಮಾಡ್ಕೊಂಬಿಟ್ಟಿರಿ.
ಇಂಗ್ಲೀಷ್ ಲೆಟರ್ ಓ ಅದು. ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ ಅಲ್ವಾ? ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು? ಪ್ಲಸ್ ಇರಬೇಕು. ಅದು ಪ್ಲಸ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಆ ಕಡೆ ಕಳಿಸ್ಬೇಕು. ಹೌದಾ? ಮೈನಸ್ ಇದ್ದರೆ ಅಲ್ಲಿ ತಾನೇ ಪ್ಲಸ್ ಆಗೋದು. ಅದಕ್ಕೆ ಏನು ಮಾಡ್ತೀವಿ? 83 = 42. ಅವ್ರನ್ನ ಅಲ್ಲಿ ಕಳಿಸಿದ್ರೆ ಏನಾಗ್ತಾರೆ? ಪ್ಲಸ್ ಓ ಆಗ್ತಾರೆ. ಪ್ಲಸ್ ಓ ಆಗ್ತಾರೆ. ಕರೆಕ್ಟಾ? ಎಸ್. ಏನು ಮಾಡ್ತಿದ್ದೀಯ ಸಾಗರ್ ಪಾಟೀಲ್? ಇದ್ದೀರಾ ಇಲ್ಲ ಇಲ್ಲಿ? ಇಲ್ಲ, ಎಲ್ಲಿದ್ದೀರಾ? ಸಾಗರ್ ಪಾಟೀಲ್ ಇಲ್ಲಿ ನೋಡಪ್ಪ. ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡಬೇಕು? ಹಲೋ, ಒಂಟಿ ಮಾಡಬೇಕು. ಅವ್ರು ಒಂಟಿ ಆಗ್ಬೇಕಂದ್ರೆ ಇವ್ರು 42 ಈ ಕಡೆ ಬರಬೇಕು. ಇವ್ರಿಗೇನಿದೆ? ಪ್ಲಸ್ ಇದೆ. ಕರೆಕ್ಟಾ? ಸೊ 83 ಪ್ಲಸ್ ಇದ್ದರೆ ಈ ಕಡೆ ಬಂದರೆ -42 = ಓ. ಓ = 3ರಲ್ಲಿ 2 ಹೋದರೆ 1, 8ರಲ್ಲಿ 4 ಹೋದರೆ 4, 41. ಓನ ಬೆಲೆ ಏನು ಬರುತ್ತೆ? 41 ಬರುತ್ತೆ. ಎಕ್ಸ್ನ ಬೆಲೆ ಕಂಡುಹಿಡೀರಿ. ಅಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡೀರಿ. ಎಕ್ಸ್ ಪ್ಲಸ್ ಇದೆಯಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಒಂಟಿ ಮಾಡಬೇಕು. ಎಕ್ಸ್ನ ಇಲ್ಲೇ ಉಳಿಸ್ಕೊತೀನಿ. 30 ಪಕ್ಕ 81 ಕಳಿಸ್ತೀನಿ. ಹೌದಾ? 30 ಪಕ್ಕ 81 ಕಳಿಸ್ತೀನಿ ಸುಭಾಷ್. ಸೊ 30 ಇಲ್ಲಿದೆ. 81 ಆ ಕಡೆ ಹೋದ್ರೆ ಏನಾಗುತ್ತೆ ಸುಭಾಷ್? -81 -81. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ ಅಲ್ಲಿಗೆ? 1ರಲ್ಲಿ 0 ಹೋದರೆ 1, 8ರಲ್ಲಿ 3 ಹೋದರೆ 5. ದೊಡ್ಡ ಅಂಕೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್. ಮುಗೀತು. ಎಕ್ಸ್ನ ಬೆಲೆ -51. ಕರೆಕ್ಟ್ ಆಯ್ತಾ? ಮುಂದೆ ಹೋಗ್ಬೋದಾ? ಚಲೋ, ಮುಂದೆ ಹೋಗ್ಬೋದಮ್ಮ. ಚಲೋ, ಇಲ್ಲೊಂದಿದೆ ನೋಡಿ. ಎಕ್ಸ್ ಪ್ಲಸ್ 79 = 31. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಅಲ್ಲಿ ಬಂತ? ಮಾಡಿರಿ ಪ್ರತೀಕ್. ಭೈರವಿ ಮಾಡ್ತಿದೀಯಾ? ಎಕ್ಸಿಗೆ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಬರೀ 48 ಅಲ್ಲ, ಅದು ಮೈನಸ್. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಅವರೊಬ್ಬರೇ ಉಳಿಬೇಕು. 79 ಏನಾಗುತ್ತೆ? ಆ ಕಡೆ ಹೋಗುತ್ತೆ. ಇವರೊಬ್ಬರೇ ಉಳಿತು. 31 ಇದೆ. 79 ಅಲ್ಲೋಗ್ಬೇಕು. 79ಕ್ಕೆ ಏನಿದೆ? ಪ್ಲಸ್ ಇದೆ. ಆ ಕಡೆ ಹೋದ್ರೆ ಏನಾಗ್ತಾರೆ? -79 ಆಗ್ತಾರೆ. ಕರೆಕ್ಟಾ? ಸೊ ಈಗ 31ರಲ್ಲಿ 79 ಕಳೆಯೋಕ್ಕಾಗಲ್ಲ. 79ರಲ್ಲಿ 31 ಕಳೆಯೋಣ. ಎಕ್ಸ್ = 9ರಲ್ಲಿ 1 ಹೋದರೆ 8, 7ರಲ್ಲಿ 3 ಹೋದರೆ 4. ದೊಡ್ಡ ಅಂಕಿಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್. ಮುಗೀತು. ಮೈನಸ್ ಬರಿಬೇಕು. ಮುಂದಿನ ಪ್ರಶ್ನೆ. ಅಲ್ಲಪ್ಪ 48. ಓಹೋ, ನೀ ಇದಕ್ಕೆ ಮಾಡಿಬಿಟ್ಯಾ? ನೋಡೋಣ. ನೋಡಿ, ಆ ಲೆಕ್ಕ ಮಾಡಿ ಮಕ್ಕಳೇ. ಈ ಲೆಕ್ಕ ಮಾಡ್ತಿದ್ದೀಪ್ಪ. ಆನ್ಲೈನಲ್ಲೂ ಸಹ ಯಾರು ನಮ್ಮ ತರಗತಿ ನೋಡ್ತಿದ್ದಾರೆ ಮಕ್ಕಳೇ, ನೀವು ಸಹ ಹಾಗೆ ಮಗ್ನರಾಗಿ ಕೂರಬೇಡಿ. ಲೆಕ್ಕಗಳನ್ನು ಮಾಡಿ, ವಿಡಿಯೋನ ಪಾಸ್ ಮಾಡಿ, ಲೆಕ್ಕ ಮಾಡಿ, ಉತ್ತರ ನೋಡಿ. ತಪ್ಪಾದರೆ ಸರಿ ಮಾಡ್ಕೊಳ್ಳಿ. ಸರಿನಾ? ಒಂದು ವೇಳೆ ಯಾವುದಾದ್ರೂ ಲೆಕ್ಕದಲ್ಲಿ ಡೌಟ್ ಇತ್ತಂದರೆ ಅದರ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಮಗೆ ಕಳಿಸ್ಕೊಡಿ. ನಾವು ನಿಮಗೆ ವಾಟ್ಸಪ್ಪಲ್ಲಿ ನಮ್ಮಿಂದಾದ ಸಹಾಯ ನಿಮಗೆ ಮಾಡ್ತೀವಿ. ರೈಟ್? ಯಾಕೆ ಸುಭಾಷ್ ಅಳ್ತಾ ಇದೆಯಾ? ಬಂತಾ? ಹಾಂ, ಅವನಿಗೆ ಗೊತ್ತಾಗಿಲ್ಲ. ಅವನಿಗೆ ಏನು ಸುಭಾಷ್ ಗೊತ್ತಾಗಿದೆಯಲ್ಲ? ಸುಭಾಷ್ ಇಂಗ್ಲೀಷ್ ಅಕ್ಷರ ನಾನು ಚೆಕ್ ಮಾಡ್ತೀನಿ. ನಾನು ಸುಭಾಷ್ ಮಾತಾಡ್ತಿದ್ದೀವಿ, ಡಿಸ್ಟರ್ಬ್ ಮಾಡಬೇಡ್ರಿ. ಸುಭಾಷ್ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇರ್ಬೇಕಾ ಮೈನಸ್ ಇರ್ಬೇಕಾ? ಪ್ಲಸ್ ಇರಬೇಕು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಪ್ಲಸ್ ಮಾಡ್ಕೊಬೇಕು. ಮೈನಸ್ ಇದೆ, ಪ್ಲಸ್ ಮಾಡ್ಕೊಬೇಕು. ನಾವೀಗ ಹೆಂಗೆ ಮಾಡೋದು? ಇದು ಪ್ಲಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲ, ಇವ್ರು ಅಲ್ಲಿಗೆ ಹೋದ್ರೆ ತಾನೇ ಪ್ಲಸ್ ಆಗೋದು. ಇವರು ಬೇರೆಯವ್ರಿಗೆ ಹೋಗ್ಬೇಕಲ್ವಾ? ಈ ಸೇತುವೆ ದಾಟಿ ಹೋಗ್ಬೇಕು ತಾನೆ ಅವರು. ಹೌದಲ್ವಪ್ಪ? ಸೇತುವೆ ದಾಟಿ ಹೋದರೆ 67 ಪಕ್ಕ ಹೋದರೆ ಮೈನಸ್ ಇದ್ದಾರೆ ಏನಾಗ್ತಾರೆ ಅವರು? ಪ್ಲಸ್ ಎಕ್ಸ್ ಆಗ್ತಾರೆ. ಕರೆಕ್ಟ್. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆ. ಈಗ ಪ್ಲಸ್ ಆದಮೇಲೆ ಏನು ಮಾಡಬೇಕು? ಒಂಟಿ ಉಳಿಸ್ಬೇಕು. ಅವ್ರನ್ನ ಒಂಟಿ ಉಳಿಸ್ಬೇಕು. ಅವ್ರನ್ನ ಒಂಟಿ ಮಾಡ್ಬೇಕು. ಆ ಕಡೆ ಅವ್ರನ್ನ ಒಬ್ಬರೇ ಮಾಡಬೇಕು.
67 ಇದೆ. ಒಂಟಿ ಇವರೊಬ್ಬರೇ ಆಗ್ಬೇಕಂದ್ರೆ 67 ಈ ಕಡೆ ಬರ್ಬೇಕು ತಾನೆ. ಸೊ 67ಕ್ಕೆ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. 67ಕ್ಕೆ ಏನೂ ಇಲ್ಲ ಅಂದರೆ ಏನಿರುತ್ತೆ ಅಲ್ಲಿ? ಪ್ಲಸ್ ಇರುತ್ತೆ. ಪ್ಲಸ್ ಇದ್ದರೆ ಈ ಕಡೆ ಬಂದರೆ -67. ಕರೆಕ್ಟಾ? ಇಲ್ಲಿ ಈ ಲೆಕ್ಕ ಮಾಡಿದ್ರೆ ಎಕ್ಸ್ನ ಬೆಲೆ ಗೊತ್ತಾಗುತ್ತೆ. ಕರೆಕ್ಟ್. 85ರಲ್ಲಿ 67ನ್ನು ಕಳಿಯೋಣ ಮಕ್ಕಳೇ. ಏನು ಸಿಗುತ್ತೆ? 15ರಲ್ಲಿ 7 ಹೋದರೆ 15ರಲ್ಲಿ 7 ಹೋದರೆ 8, 7ರಲ್ಲಿ 6 ಹೋದರೆ 1. ದೊಡ್ಡ ಅಂಕಿಗೆ ಅಲ್ಲ, ದೊಡ್ಡ ಅಂಕಿಗೆ ಮೈನಸ್ ಇಲ್ಲ, ಪ್ಲಸ್ ಇದೆ. 18 ಆನ್ಸರ್, -18 ಅಲ್ಲ. 18 = ಎಕ್ಸ್. ಎಕ್ಸ್ನ ಬೆಲೆ ಏನು? 18. -18 ಅಲ್ಲ, ಬರೀ 18. ಕರೆಕ್ಟ್. ಮೈನಸ್ ಹಾಕಿಲ್ಲ ಅಂದರೆ ಕರೆಕ್ಟ್. ಚಂದನ್ ಒಂದು ಹೋಗೋಣ. ನೀನು ಬಂತಪ್ಪ ಅದು? ಗುಡ್. ಇದು ಮಾಡು, ಬಾಯಲ್ಲಿ ಹೇಳ್ಬೋದು. ಮಾಡ್ರಿ. ನೀವು ಮೈನಸ್ ಮಾಡಿಬಿಟ್ರಾ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ ಸುಭಾಷ್? ಇಂಗ್ಲೀಷ್ ಅಕ್ಷರಕ್ಕೆ ಯಾವ ಚಿಹ್ನೆ ಇದೆ? ಮೈನಸಲ್ಲೇ ನಮ್ಮ ಇರೋದು. ಏನಿದೆ? ಹಾಂ ಸುಭಾಷ್ ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ತಾನೇ ಇರೋದಿಲ್ಲಿ ಅಲ್ವನಪ್ಪ? ಅಲ್ಲ ಕಣಪ್ಪ, ಪ್ಲಸ್ಸಾ? ಮೈನಸ್ ತಾನೇ ಇಲ್ಲಿರೋದು, ಕಾಣ್ತಿಲ್ವ ಕಣ್ಣಿಗೆ? ನೋಡಲ್ಲ, ಇಂಗ್ಲೀಷ್ ಅಕ್ಷರದ ಮುಂದೆ ಮೈನಸ್ ಇಲ್ವಾ? ಮೈನಸ್ ಇಲ್ವಾ? ನಾವು ಕ್ಲಾಸಲ್ಲಿ ನಿದ್ದೆ ಮಾಡ್ತಿಲ್ವಾ? ಹಾಂ, ಎಲ್ಲಿದೆಯಪ್ಪ ಪ್ಲಸ್? ಎಲ್ಲಿದೆ ತೋರಿಸು. ಒಂದು ನಿಮಿಷ ಸುಂದರ್. ಸುಭಾಷ್ ಅಲ್ಲಿ ಎಲ್ಲಿದೆ ಪ್ಲಸ್? ಎಲ್ಲಿದೆ? ಎಕ್ಸಲ್ಲಿ ಬರೀಬೇಕಾ? ಪ್ಲಸ್ ಎಲ್ಲಿದೆ ತೋರಿಸ್ ನನಗೆ. ಅದು ಎಲ್ಲಿದೆ ಪ್ಲಸ್? ಇಲ್ಲ ತಾನೇ? ಮತ್ತು ಮೈನಸ್ ಇದೆ ತಾನೇ? ಎಕ್ಸಿಗೇನಿದೆ? ಎಕ್ಸಿಗೇನಿದೆಪ್ಪ? ಎಕ್ಸಿಗೇನಿದೆ ಸುಭಾಷ್? ಕನ್ಫ್ಯೂಸ್ ಆಯ್ತಲ್ಲ? ನೋಡಿಲ್ಲಿ, ಇಲ್ಲಿ ಗಮನ ಕೊಟ್ಟರೆ ಕನ್ಫ್ಯೂಸ್ ಆಗಲ್ಲ. ನೋಡಿಲ್ಲಿ, ಇಂಗ್ಲೀಷ್ ಯಾವುದೇ ಅಕ್ಷರ ಇರಲಿ, ಸಂಖ್ಯೆ ಇರಲಿ, ಅದರ ಚಿಹ್ನೆ ಎಲ್ಲಿ ಬರಿತೀವಿ ನಾವು? ಎಡಗಡೆ ಬರಿತೀವಿ, ಅದ್ರ ಮುಂದೆ ಬರಿತೀವಿ ಈ ಕಡೆಗೆ. 14ಕ್ಕೆ ಇರೋದು ಮೈನಸ್ಸು. ಎಕ್ಸಿಗಲ್ಲ. ಎಕ್ಸಿಗೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಖಾಲಿ ಇದೆ. ಖಾಲಿ ಇದ್ರೆ ಏನಿದೆ ಅಂತ ಹೇಳ್ತೀವಿ ನಾವು? ಪ್ಲಸ್ ಇದೆ ಅಂತ ಹೇಳ್ತೀವಿ. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆ, ಚಿಂತೆ ಬೇಡ. ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಎಕ್ಸ್ನ ಒಂಟಿ ಉಳಿಸೋಣ. ಸೇತುವೆ ಇದೆ, 50 ಇದೆ. ಇದು ಒಂದೇ ಆಗ್ಬೇಕಂದ್ರೆ ಇದು -14 ಹೋಗಬೇಕು, ಆ ಕಡೆ ಹೋಗಬೇಕು. -14 ಹೋದ್ರೆ ಏನಾಗುತ್ತೆ? +14 ಆಗುತ್ತೆ. ಎಕ್ಸ್ = 50 + 14 64. ಮುಗೀತು ಆನ್ಸರ್. ಸೊ ನಮ್ಮ ಚಂದನ್ ಏನು ಮಾಡಿದ್ದಾನೆ? 50 - 14 ಮಾಡಿದ್ದಾನೆ. ಅದಕ್ಕೆ 36 ಬಂದಿದೆ ಅವನಿಗೆ. ಹೌದೇನಪ್ಪ? ಓಕೆ. ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು. ಎಕ್ಸಿಗೆ ಪ್ಲಸ್ ಇದೆ, ಎಕ್ಸಿಗೆ ಪ್ಲಸ್ ಇದ್ಮೇಲೆ ಒಂಟಿ ಮಾಡ್ಕೊಬೇಕು. ಒಂಟಿ ಮಾಡ್ಬೇಕಂದ್ರೆ 32ನ ಆ ಕಡೆ ಕಳಿಸ್ಬೇಕು. 32ಕ್ಕೆ ಯಾವ ಚಿಹ್ನೆ ಇದೆ? ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಆ ಕಡೆ ಹೋದ್ರೆ ಏನಾಗುತ್ತೆ? -32 ಆಗುತ್ತೆ. ಎಸ್ ಅವ್ರನ್ನು ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡ್ರಿ. 61 - 32 ಏನಾಗುತ್ತೆ ನೋಡ್ರಿ ಮಕ್ಕಳೇ? 11ರಲ್ಲಿ 2 ಹೋದರೆ 9, 5ರಲ್ಲಿ 3 ಹೋದರೆ 2. ಸೊ 29. ಆಪ್ಷನ್ ಇಲ್ಲ, 29 ಅಷ್ಟೇ. 19 ಅಲ್ಲಪ್ಪ, 29. ನೋಡು, ಲೆಕ್ಕ ತಪ್ಪಾಗಿದೆ ನೋಡು. ಕರೆಕ್ಟ್ ಇದೆಯಾ? ಎಲ್ಲಪ್ಪ ಮುಂದೆ ಹೋಗೋಣ. ಮಾಡ್ತೀರಾ? ನಾನು ಮಾಡ್ದಾಗೆ ಮಾಡಿ ಕ್ರಮಬದ್ಧವಾಗಿ. ನಿಮ್ಮದೇ ಆದ ಮೆಥಡ್ಗಳನ್ನು ಬಳಸಬೇಡ್ರಿ. ಮೈನಸ್ನ ಕೆಲವ್ರು ಬರಿತಾ ಇಲ್ಲ ಮಕ್ಕಳು, ನೀವು ನಾನು ನೋಡ್ತಾ ಇದ್ದೀನಿ. ಮೈನಸ್ನ ಹಾಕೋದು ಮರಿಬಾರ್ದು. ಉತ್ತರದಲ್ಲೂ ಮೈನಸ್ ಹಾಕಬೇಕು, ಸರಿನಾ? ಮೈನಸ್ ಹಾಕೋದು ಮರಿಬಾರ್ದಮ್ಮ. ಎಕ್ಸ್ಗೆ ಪ್ಲಸ್ ಇದೆ, ಎಕ್ಸಿಗೆ ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ ಇವ್ರನ್ನ ಆ ಕಡೆ ಕಳಿಸ್ಬೇಕು. ಆಯಿತಾ? ಒಂದು +11 ಆ ಕಡೆ ಹೋದ್ರೆ ಏನಾಗುತ್ತೆ? -11 ಆಗುತ್ತೆ. ಎಕ್ಸ್ = 12. ಎಕ್ಸಿಗೆ ಮೈನಸ್ ಇದೆ, ಮೈನಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಪ್ಲಸ್ ಮಾಡ್ಕೊಬೇಕು. ಪ್ಲಸ್ ಮಾಡಬೇಕು ಅಂದರೆ ಏನಾಗುತ್ತೆ? 44 ಪಕ್ಕ ಹೋಗುತ್ತೆ, ಅವಾಗ +x ಆಗುತ್ತೆ. ಎಕ್ಸ್ ಪ್ಲಸ್ ಆದಮೇಲೆ ಏನಾಗುತ್ತೆ? ಒಂಟಿ ಆಗುತ್ತೆ. 37 - 44 ಆಗುತ್ತೆ. ಇದು 44 ಈ ಕಡೆ ಕಳಿಸೋ ಕಾರಣಕ್ಕೆ 4 + 3 7, -7 ಉಳಿಯುತ್ತೆ ಆನ್ಸರ್ ಇದಕ್ಕೆ.
ಹಾಂ 12 ಇಲ್ಲಿ ಬಂತು ಆ ಲೆಕ್ಕ. ಹಾಂ, ಎರಡೂ ಸೈಡ್ ಬರ್ಬೋದು, ಎರಡೂ ಒಂದೇ. ಆ ಕಡೆಗಿದ್ರು ಒಂದೇ, ಬಲಗಡೆ ಇದ್ದರೂ ಒಂದೇ, ಎರಡು ಕಡೆ ಇದ್ದರೂ ಸಹ ಒಂದೇ, ತೊಂದರೆ ಇಲ್ಲ. ತಪ್ಪಾಗಿದೆಯಾ ಸ್ನೇಹ? ಮಾಡ್ತಿದೆಯಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಏನಾಯ್ತಪ್ಪ ಸಮಸ್ಯೆ? ಎಲ್ಲಿ 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 ಇದರಲ್ಲಿ? ಓಕೆ, ಗುಡ್. 44 ಈ ಕಡೆ ಬಂತಾ? 44 ಈ ಕಡೆ ಬಂತಲ್ವಾ? ಇಲ್ಲಿವರೆಗೂ ಕರೆಕ್ಟ್ ಇದೆಯಾ? ಏನು ಮತ್ತು ಇದನ್ನು ಮಾಡಿದ್ದು ಡೌಟ್ ಇದೆಯಾ? ಓಕೆ, 44 37 ಕರೆಕ್ಟೇನಪ್ಪ? ಹಾಂ, ಸೊ ಇದು 3 ಆಗುತ್ತೆ, ಇದು 14. 14ರಲ್ಲಿ 7 ಆದರೆ 7, 3ರಲ್ಲಿ 3 ಆದರೆ 0, ಮೈನಸ್ಸಿಗೆ ಮೈನಸ್ಸು. ಸರಿನಾ? ಎಕ್ಸ್ನ ಬೆಲೆ ಇಲ್ಲಿ ಎಕ್ಸ್ ಬರೆದು ಇಲ್ಲಿ ಇದನ್ನು ಉತ್ತರ ಬರ್ತಿದ್ದೀನಂತನಾ? ಹಾಂ, ಇದು ಈ ಕಡೆ 37 ಪಕ್ಕ ಕೂರಿಸಿದ್ದೀನಿ ಅದನ್ನು ತಂದು. ಉಲ್ಟಾ ಇಲ್ಲಿ ಬರ್ತಿದ್ದೇನೆ. ಕರೆಕ್ಟ್ ಇದೆ ಅಲ್ಲ? ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ನೆಕ್ಸ್ಟ್. ಓಹ್, ಇಲ್ಲಿಗೆ ಅದು ಮುಗೀತು. ಆದರೆ ನಿಮಗೆ ವಿಷಯ ಗೊತ್ತಾ ನಿಮಗೆ ಮಕ್ಕಳೇ? ಇದೊಂದು ಲೆಕ್ಕ ಮಾಡೋಣ ಕೇಳಿ. ಇಲ್ಲಿ ಇಷ್ಟೆಲ್ಲ ನಾವು ಮಾಡಿದ್ವಲ್ಲ, ಎಕ್ಸ್ನ ಬೆಲೆ ಕಂಡುಹಿಡಿಯೋದು, ಇದ್ರ ಪ್ರಯೋಗ ಎಲ್ಲಾಗುತ್ತೆ ಅಂತ ತಿಳ್ಕೊಬೇಕು ತಾನೆ ನಾವು. ಇದ್ರ ಪ್ರಯೋಗ ಹೆಂಗೆ ಮಾಡ್ಬೇಕು ನಾವು, ಎಲ್ಲಿ ಬಳಸ್ತೀವಿ ಅದನ್ನು ನಾವು? ಹಾಂ, ಗೊತ್ತಿರದ ಮೌಲ್ಯ ಕಂಡುಹಿಡಿಯೋದು ಅಂತ ಹೇಳಿದ್ವಿ ನಾವು ಸ್ಟಾರ್ಟಿಂಗು, ಹೌದಾ ಇಲ್ವಾ? ಗೊತ್ತಿರದೇ ಇರುವ ಮೌಲ್ಯವನ್ನು ಕಂಡುಹಿಡಿಯೋದಕ್ಕೆ ಏನಂತಿದ್ವಿ? ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಂತ ಹೇಳ್ತಿದ್ವಿ. ಹೆಂಗೆ ಬಳಸೋದು ವಾಕ್ಯ ರೂಪದ ಪ್ರಶ್ನೆಯಲ್ಲಿ? ಸಿಂಚನ 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 ಹೇಗೆ ಬಳಸೋದು, ಎಲ್ಲಿ ಬಳಸೋದು ಗೊತ್ತಿರ್ಬೇಕು ತಾನೆ? ಎಸ್ ಆರ್ ನೋ? ಅಲ್ಲಪ್ಪ, ಕಸ್ಟಮರ್ಗೆ ತಂದಿದ್ದೀವಿ ಅಂದಮೇಲೆ ಕಸ ಗುಡಿಸೋದು ಗೊತ್ತಿರ್ಬೇಕಲ್ವಾ? ಹೌದಲ್ವಾ? ಹೌದಲ್ವಾ? ಹಾಂ, ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಕಲ್ತಿದ್ದೀವಲ್ವಾ? ಎಲ್ಲಿ ಎಲ್ಲಿ ಹೆಂಗೆ ಬಳಸೋದು ಗೊತ್ತಿರ್ಬೇಕು ತಾನೆ? ಎಸ್ ಆರ್ ನೋ? ಯಾ, ಮತ್ತು ಬರ್ರಿ ಮತ್ತೆ ಮಾಡೋಣ. ಒಂದು ಲೆಕ್ಕ ನೋಡ್ರಿ ಇಲ್ಲಿ, ಸಾಗರ್ ಪಾಟೀಲ್ ಮತ್ತು ಪಂಡಿತಾರಾಧ್ಯ ಇಲ್ಲಿ ಕೇಳಿ. ಕೇಳಿ ಇಲ್ಲಿ. ತಂದೆಯ ವಯಸ್ಸು 45 ವರ್ಷ. ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 56 ವರ್ಷ. ಹಾಗಾದರೆ ಮಗನ ವಯಸ್ಸೆಷ್ಟು? 11 ವರ್ಷ. ಬಾಯಲ್ಲಿ ಮಾಡ್ಬೋದು. ನಾನು ಹೇಳ್ತೀನಿ, ಅವ್ರು ಕೊಟ್ಟಿದ್ದಾರೆ ನೋಡ್ರಿ, ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 56 ವರ್ಷ. ನಾನು ಹೇಳ್ತೀನಿ, ತಂದೆ ಪ್ಲಸ್ ಮಗ ಇಬ್ಬರದು ವಯಸ್ಸಿನ ಮೊತ್ತ ಎಷ್ಟು ಬರುತ್ತೆ? 56 ವರ್ಷ. ಕರೆಕ್ಟಾ? ಅವ್ರು ಹೇಳಿದ್ದಾರೆ ತಾನೆ? ಆದರೆ ನಮಗೆ ಕೊಟ್ಟಿದ್ದಾರೆ ತಂದೆಯ ವಯಸ್ಸೆಷ್ಟು? 45 ವರ್ಷ. ತಂದೆಯ ವಯಸ್ಸು 45 ವರ್ಷ. ಈ ಮಗನ ವಯಸ್ಸು ಸೇರಿಸಿದ್ರೆ 56 ವರ್ಷ ಆಗುತ್ತೆ. ಆದರೆ ಮಗನ ವಯಸ್ಸು ಗೊತ್ತಾ? 11 ವರ್ಷ. ಗೊತ್ತಾಯ್ತು, ನೀವು ಬಾಯಲ್ಲಿ ಮಾಡಿದ್ದೀರಿ, ಅರ್ಥ ಆಯಿತು. ಅದು ಗೊತ್ತಿಲ್ಲ ತಾನೆ ನಮಗೆ. ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂತ ಕೇಳಿದಿರ್ತಾನೆ. ಮಗನ ವಯಸ್ಸು ಕಂಡುಹಿಡಿಬೇಕು ನಾವು. ಮಗನ ವಯಸ್ಸು ಗೊತ್ತಿಲ್ಲ, ನಾವೇನಂತ ಹಾಕೋಣ? ಸುಮ್ಮನೆ ಅಂದ್ಕೊಳ್ಳೋಣ, ಮಗನ ವಯಸ್ಸು ಇದೆ, ಏನಿದೆ? ಎಕ್ಸ್ ಇದೆ. ಮಗನ ವಯಸ್ಸು ಏನಿದೆ? ಎಕ್ಸ್ ಇದೆ. ಹಾಗೆ ಅಂದ್ಕೊಳ್ಳೋಣ, ಆಯಿತಾ? ಈಗ ಎಕ್ಸ್ನ ಬೆಲೆ ತಾನೆ ಮಗನ ವಯಸ್ಸು. ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಮಾಡಿದ್ದೀವಿ ತಾನೆ? ಎಕ್ಸಿಗೆ ಪ್ಲಸ್ ಇದೆಯಾ? ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ ಈ 45 ಎಲ್ಲಿ ಹೋಗುತ್ತೆ? ಸೇತುವೆನ ದಾಟಿ ಆ ಕಡೆ ಹೋಗ್ತಾರೆ. 45ಕ್ಕೆ ಏನಿದೆ ಇಲ್ಲಿ? ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಆ ಕಡೆ ಹೋದ್ರೆ ಏನಾಗ್ತಾರೆ? ಓಕೆ 56ರಲ್ಲಿ 45 ತೆಗೆದ್ರೆ ಎಷ್ಟು ಇರುತ್ತೇವೆ ಮಾರ್ಯಾರೆ? 11. ಥ್ಯಾಂಕ್ ಯು. ಮಗನ ವಯಸ್ಸು ನೀವು ಹೇಳ್ದಂಗೆ 11 ವಯಸ್ಸಿದೆ. 11 ವರ್ಷ ಇದೆ ವಯಸ್ಸು. ಅರ್ಥ ಆಯ್ತಾ? ಎಕ್ಸ್ನ ಬೆಲೆ ಎಲ್ಲಿ ಬಳಸ್ತೀವಿ ನಾವು? ಎಕ್ಸ್ನ ಬೆಲೆ ಎಲ್ಲಿ ಬಳಸ್ತೀವಿ ನೋಡ್ತಿದ್ದೀರಾ? ಹಾಂ, ಓಕೆ. ಇನ್ನೊಂದು ಪ್ರಶ್ನೆ ನೋಡೋಣ. ಇನ್ನೊಂದು ಪ್ರಶ್ನೆ ಚಲ. ಲಾಸ್ಟ್ ಒಂದು ಕ್ವೆಶನ್. ಒನ್ ಮೋರ್ ಕ್ವೆಶನ್. ಚಲೋ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಇನ್ನೊಂದು 5 ನಿಮಿಷ ಇದೆ ತರಗತಿ ಮುಗಿಲಿಕ್ಕೆ. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ನೀತಾಳ ಬಳಿ 600 ರೂಪಾಯಿಗಳಿದಾವಂತೆ. ನೀತಾಳ ಬಳಿ 600 ರೂಪಾಯಿಗಳಿದಾವೆ. ಓ ಸಾರಿ,
ಲಾಸ್ಟ್ ಇಯರ್ ಒಂದು ಮಗು ಇತ್ತು ನಮ್ಮಲ್ಲಿ, ನಿಖಿತಾ ಅಂತ ಇತ್ತು. ನಿಖಿತಾಳ ಬಳಿ 600 ರೂಪಾಯಿಗಳಿದ್ದಾವೆ. ನಿಖಿತಾ ಮತ್ತು ವಿದ್ಯಾಳ ಬಳಿ ಒಟ್ಟು 1250 ರೂಪಾಯಿಗಳಿವೆ. ಹಾಗಾದರೆ ವಿದ್ಯಾಳ ಬಳಿ ಎಷ್ಟು ರೂಪಾಯಿ ಇದೆ? ವಿದ್ಯಾಳ ಹತ್ರ ಎಷ್ಟು ರೂಪಾಯಿ ಇದೆ? ನಮಗೆ ಹೇಳಿದಾರೆ ಅವರು, ನಿಖಿತಾ ಮತ್ತು ವಿದ್ಯಾ ಇಬ್ಬರ ಹತ್ರನೂ ಇರೋ ದುಡ್ಡು ಎಷ್ಟಿದೆ ಟೋಟಲ್? ಎಷ್ಟು ರೂಪಾಯಿ ಇದ್ದಾವೆ? 1250 ರೂಪಾಯಿ ಇದೆ. ಕರೆಕ್ಟಾ? ಹೌದಾ? ಅವ್ರು ಹೇಳಿದ್ದಾರೆ ನಿಖಿತಾಳ ಹತ್ರ ಎಷ್ಟಿದೆ? 600. ನಿಖಿತಾಳ ಹತ್ರ 600 ರೂಪಾಯಿ ಇದೆ. ಕರೆಕ್ಟಾ? ಮತ್ತು ವಿದ್ಯಾಳ ಹತ್ರ ಇರೋದು ಸೇರಿ ನಮಗೆ 1250 ರೂಪಾಯಿ ಆಗುತ್ತೆ. ಆದರೆ ವಿದ್ಯಾಳ ಹತ್ರ ಎಷ್ಟಿದೆ? ಓಕೆ ನೀವು ಹಳೆ ಹುಡುಗರೆಲ್ಲ ಮಾಡಿದ್ದೀರಿ, ಗೊತ್ತಾಯಿತು. ವಿದ್ಯಾಳ ಹತ್ರ 650 ರೂಪಾಯಿ ಇದೆ ಅಂತ ಹೇಳಿದಾರ ಅಲ್ಲಿ? ಏನು ಹೇಳಿಲ್ಲ ತಾನೆ ವಿದ್ಯಾಳ ಹತ್ರ ಎಷ್ಟಿದೆ ಅಂತ? ಎಕ್ಸ್ ಹಾಕ್ಬೇಕು ನಾವಲ್ಲಿ. ಇಲ್ಲಿಂದ ಮುಂದೆ ಗೊತ್ತು ನಿಮಗೆ ಎಕ್ಸ್ನ ಬೆಲೆ ಕಂಡುಹಿಡಿಯೋದು? ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕು ಸಿಂಚನ? 20. ಇವ್ರು 20 ಆಗಬೇಕಂದ್ರೆ ಇಲ್ಲಿ ಬರೀಬೇಕು. = 1250. 600 ಏನಾಗುತ್ತೆ? ಆ ಕಡೆ ಹೋದಾಗ -600 ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? 650 ಬರುತ್ತೆ. ಅರ್ಥ ಆಯ್ತಾ? ರೈಟ್. ಇನ್ನೊಂದು ಕ್ವಶನ್ ಮಾಡೋಣ. ಇನ್ನೊಂದು ಕ್ವಶನ್ ಚಾಲು. ನೀವು ಕೇಳ್ತಿದ್ದೀರಾ ಅಂತ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಮಲ್ಲಿಕಾರ್ಜುನನ ಬಳಿ 4 ಎಕರೆ ಜಮೀನಿದೆ. ಮನೋಜ ಮತ್ತು ಮಲ್ಲಿಕಾರ್ಜುನ ಬಳಿ ಒಟ್ಟು 16 ಎಕರೆ ಜಮೀನಿದೆ. ಹಾಗಾದರೆ ಮನೋಜನ ಬಳಿ ಎಷ್ಟು ಎಕರೆ ಜಮೀನಿದೆ? ಮಾಡಿರಿ, ನೀವೇ ಹೇಳಬೇಕು. ಮಲ್ಲಿಕಾರ್ಜುನನ ಹತ್ರ 4 ಎಕರೆ ಜಮೀನಿದೆ. ಮನೋಜ್ ಮತ್ತು ಮಲ್ಲಿಕಾರ್ಜುನರ ಬಳಿ ಒಟ್ಟು 16 ಎಕರೆ ಜಮೀನಿದೆ. ಮನೋಜ್ ಪ್ಲಸ್ ಮಲ್ಲಿಕಾರ್ಜುನ್. ಅಪ್ಪ ಎಷ್ಟಿಷ್ಟು ದೊಡ್ಡದಪ್ಪ. ಒಟ್ಟು ಎಷ್ಟು ಎಕರೆ ಇದೆ? 16 ಎಕರೆ ಇದೆ. ಮನೋಜನ ಹತ್ರ ಎಷ್ಟಿದೆ? ಅಲ್ಲ, ಮಲ್ಲಿಕಾರ್ಜುನನ ಬಳಿ 4 ಎಕರೆ ಇದೆ ಅಂತೆ. ಮಲ್ಲಿಕಾರ್ಜುನ ಹತ್ರ ಎಷ್ಟಿದೆ? 4. ಮನೋಜ್ ಹತ್ರ ಎಷ್ಟಿದೆ? ಎಕ್ಸ್. ಮನೋಜ್ ಹತ್ರ ಇರೋದು ಮತ್ತು ಮಲ್ಲಿಕಾರ್ಜುನ ಹತ್ರ ಇರೋದು ಎರಡೂ ಸೇರಿದ್ರೆ ಎಷ್ಟಾಗುತ್ತೆ? 16 ಎಕರೆ ಆಗುತ್ತೆ. ಹಾಗಾದರೆ ಮನೋಜನ ಹತ್ರ ಎಷ್ಟಿದೆ? ಎಕ್ಸ್ ಇದೆ ಅಂತ ಹೇಳೋಣ. ಎಕ್ಸ್ನ ಬೆಲೆ ಕಂಡುಹಿಡಿದ್ರೆ ಮನೋಜಂದು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಎಕ್ಸ್ಗೆ ಪ್ಲಸ್ ಇದೆ, 20 ಮಾಡಬೇಕು. +4 ಆ ಕಡೆ ಹೋದರೆ -4 ಆಗುತ್ತೆ. 16 4 ಹೋದರೆ 12. ಕ್ಲಿಯರ್? ನೋಡ್ತಿದ್ದೀರಾ ಎಕ್ಸ್ನ ಬೆಲೆ ಹೇಗೆ ಕಂಡುಹಿಡಿಯೋದಂತ? ಅರ್ಥ ಆಗ್ತಿದೆಯಾ? ಇನ್ನೊಂದು ಲೆಕ್ಕ ಚಾಲೋ. ಒಂದು ಪರೀಕ್ಷೆಯಲ್ಲಿ 4 ಗೆಳೆಯರ ಒಟ್ಟಾರೆ 456 ಅಂಕಗಳನ್ನು ಪಡೆದಿದ್ದಾರೆ. ಒಂದು ಪರೀಕ್ಷೆಯಲ್ಲಿ ಗೆಳೆಯರು 4 ಜನ ಗೆಳೆಯರು ಒಟ್ಟಾರೆ ಎಲ್ಲರೂ ಸೇರಿ 456 ಅಂಕಗಳನ್ನು ಪಡೆದಿದ್ದಾರೆ. ಮೊದಲ 3 ಜನರ ಅಂಕಗಳು ಕ್ರಮವಾಗಿ ಒಬ್ಬನು 96 ತೆಗೆದಿದ್ದಾನೆ, ಒಬ್ಬನು 64 ಮಾರ್ಕ್ಸ್ ತೆಗೆದಿದ್ದಾನೆ ಮತ್ತು ಇನ್ನೊಬ್ಬನು ಮೂರನೇವನು 85 ಮಾರ್ಕ್ಸ್ ತೆಗೆದಿದ್ದಾನೆ. ಹಾಗಾದರೆ 4ನೇ ಗೆಳೆಯನ ಅಂಕಗಳೆಷ್ಟು? ಹಾಂ, ಇಲ್ಲ 456 ಹೇಳಿದ್ನಪ್ಪ. ಒಟ್ಟು ಅಂಕಗಳು ಹಂಗೂ ಮಾಡ್ಬೋದು. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಲ್ಲ ಹಿಂಗೆ ಹೇಳ್ಬೋದಾ? ಹಾಂ, ಗೆಳೆಯ 1, ಗೆಳೆಯ 2, ಗೆಳೆಯ 3, ಗೆಳೆಯ 4 ಜನ ಸೇರ್ತಾನೆ ಪರೀಕ್ಷೆ ಬರೆದದ್ದು. 4 ಜನದ ಒಟ್ಟು ಮಾರ್ಕ್ಸ್ ಎಷ್ಟು ಬಂದಿದ್ದಾವೆ? 456 ಜನ 456 ಮಾರ್ಕ್ಸ್ ಬಂದಿದ್ದಾವೆ. ಸಾರಿ 452, ಕ್ಷಮಿಸಿ, 456. ಮೊದಲನೇದು ಎಷ್ಟು ಬಂದಿದೆ ಮಾರ್ಕ್ಸು? 96 ಬರೀತೀನಿ. ಪ್ಲಸ್ ಎರಡನೇದು ಎಷ್ಟು ಬಂದಿದೆ? 64. ಪ್ಲಸ್ ಮೂರನೇದು ಎಷ್ಟು ಬಂದಿದೆ? 85. ಪ್ಲಸ್ ನಾಲ್ಕನೇದು ಎಷ್ಟು ಬಂದಿದೆ? ಗೊತ್ತಿಲ್ಲ. ಏನು ಬರೀಬೇಕು? ಎಕ್ಸ್ ಬರೆದು ಬಿಡಬೇಕು. ಎಲ್ಲರದ್ದು ಸೇರಿದ್ರೆ ಎಷ್ಟಾಗುತ್ತೆ? 456 ಆಗುತ್ತೆ. ಎಸ್ ಆರ್ ನೋ? 456 ಆಗುತ್ತೆ. ಇವರಷ್ಟನ್ನು ಕೂಡ್ಸೋಣ, ಏನು ಬರುತ್ತೆ? 96, 64, 85. 6 4 10 5 15 5 ದಶಕ 1. 10 6 16 8 24. 245 ಪ್ಲಸ್ ಎಕ್ಸ್ = 456. ಇದು ಮೂರನ್ನು ಕೂಡಿಸಿದ್ರೆ 245 ಬಂತು. ಕರೆಕ್ಟಾ? ನಾವು ಕಂಡುಹಿಡಿಬೇಕಾಗಿರೋದೇ ಎಕ್ಸ್ನ ಬೆಲೆ. ಎಕ್ಸಿಗೆ ಪ್ಲಸ್ ಇದೆ, ಎಕ್ಸ್ನ 20 ಮಾಡ್ಕೊಬೇಕು. 20 ಮಾಡ್ಬೇಕಂದ್ರೆ ಇವ್ರನ್ನ ಆ ಕಡೆ ಕಳಿಸ್ಬೇಕು. ಕರೆಕ್ಟಾ? ಎಕ್ಸ್ = 456 ಮೈನಸ್ 245. ಕರೆಕ್ಟ್.
ಈಗ ಲೆಕ್ಕ ಮಾಡಿದ್ರೆ ಎಕ್ಸ್ನ ಬೆಲೆ ಸಿಗುತ್ತೆ. 456ರಲ್ಲಿ 245 ಕಳಿಬೇಕು ನಾವು. ಸೊ 6ರಲ್ಲಿ 5 ಹೋದರೆ 1, 5ರಲ್ಲಿ 4 ಹೋದರೆ 1, 4ರಲ್ಲಿ 2 ಹೋದರೆ ಎಷ್ಟು ಬರುತ್ತೆ? ಸೊ ಎಕ್ಸ್ನ ಬೆಲೆ 211. ಹೂ, ಕರೆಕ್ಟ್ ಇದೆಯಾ? ಅರ್ಥ ಆಗ್ತಿದೆಯಾ ಮಕ್ಕಳಿಗೆ? ಗೊತ್ತಾಗ್ತಿದೆ ಹೆಂಗೆ ಮಾಡೋದು ಅಂತ? ನೋಡಿರಿ, ಎಷ್ಟು ಎಲ್ಲೆಲ್ಲಿ ಬಳಸ್ತೀವಿ ನಾವು ಎಕ್ಸ್ನ ಬೆಲೆನ. ಉಪಯೋಗ ಇದೆಯೇ ಇಲ್ಲ ಇದ್ರದ್ದು? ಹಾಗೆ ಮಾಡೋಕ್ಕೋದ್ರೆ ಕಷ್ಟ ಆಗ್ಬಿಡುತ್ತೆ. ನೀನು ಹೇಳಿದ್ದು ಕರೆಕ್ಟು. ನೀನು ಹೇಳಿದಲ್ಲ ಟೋಟಲಲ್ಲಿ 3 ಜನದ್ದು ಕಳೆದು ಬಿಟ್ಟರೆ ಸಿಗುತ್ತೆ ಅಂದಲ್ಲಪ್ಪ, ಕರೆಕ್ಟ್. ಅದು ಇದೇ ಮಾಡಿರೋದು ಕೆಲಸ. ಈ 3 ಜನದ್ದು ಏನು ಮಾಡಿದ್ದೀವಿ? ಆ ಕಡೆ ತಗೊಂಡೋಗಿ ಕಳೆದಿದ್ದೀವಿ, ಸೇಮ್ ಕೂಡಿಸಿ ಕಳೆದಿದ್ದೀವಿ. ಕರೆಕ್ಟ್. ಮುಂದಿನ ಪ್ರಶ್ನೆ, ಲಾಸ್ಟ್ ಕ್ವೆಶನ್. ಒಂದು ಲಾಸ್ಟ್ ಕ್ವೆಶನ್. ಇದ್ರ ಮುಂದೆ ಮಾಡಲ್ಲ ನಾವು, ಆಯಿತಾ? ಲಾಸ್ಟ್ ಕ್ವೆಶನ್. ತಾಯಿಯ ವಯಸ್ಸು ತಾಯಿಯ ವಯಸ್ಸು ಮಗಳ ವಯಸ್ಸಿಗಿಂತ 25 ವರ್ಷ ಹೆಚ್ಚಿದೆ. ತಾಯಿಯ ವಯಸ್ಸು ಮಗಳಿಗಿಂತ 25 ವರ್ಷ ಜಾಸ್ತಿ ಇದೆ. ಮಗಳ ವಯಸ್ಸು 16 ವರ್ಷ ಆದರೆ ತಾಯಿ ವಯಸ್ಸೆಷ್ಟು? ಇದನ್ನು ಯಾರು ಹೇಳ್ತೀರಾ ನೋಡ್ತೀನಿ. ಪೃಥ್ವಿ? ತಾಯಿಯ ವಯಸ್ಸು ಎಷ್ಟಿದೆ ಅಂತಪ್ಪ? ತಾಯಿಯ ವಯಸ್ಸು ಎಷ್ಟಿದೆ? ಮಗಳ ವಯಸ್ಸು ಎಷ್ಟಿದೆಯಲ್ಲ, ಮಗಳಿಗಿಂತ 25 ವರ್ಷ ಜಾಸ್ತಿ ಇದೆ. ಕರೆಕ್ಟಾ? ಮಗಳಿಗಿಂತ 25 ವರ್ಷ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂದರೆ ಏನು? ಪ್ಲಸ್ ಇದೆ. ಕರೆಕ್ಟಾ? ತಾಯಿ ವಯಸ್ಸು ಮಗಳಿಗಿಂತ 25 ವರ್ಷ ಜಾಸ್ತಿ ಇದೆ. ಅವ್ರೇನಂತ ಹೇಳ್ಯಾರ? ಮಗಳ ವಯಸ್ಸಾಗ 16 ವರ್ಷ ಆದರೆ ತಾಯಿ ವಯಸ್ಸು ಏನಾಗುತ್ತೆ ಅವಾಗ? 16 + 25 ಆಗುತ್ತೆ ಇಲ್ಲ? ಕರೆಕ್ಟ್, 41 ವರ್ಷ. ಸೊ ಈ ತರಗತಿ ಚೆನ್ನಾಗಿ ಅರ್ಥ ಆಗಿದೆ ಎಲ್ಲರಿಗೂ? ಸೊ ನಾಳೆ ಇದರ ಮುಂದುವರೆದ ವಿಭಾಗ ಮಾಡೋಣ. ಮತ್ತು ಇನ್ನೊಂದು ತರಗತಿ ನಾಳೆ ಬೆಳಗ್ಗೆ ಓಪನ್ ಆಗ್ತದೆ. ಸೊ ಆನ್ಲೈನಲ್ಲೂ ಸಹ ನಮ್ಮನ್ನು ನೋಡಿದಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಒಂದು ವೇಳೆ ಏನಾದರೂ ಗೊಂದಲ ಇತ್ತಂದರೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.